Watch full episodes on Jio Hotstar. ನನ್ನ ಕೈಯಾಗಿನ ತಡ್ಕೊಳಕ್ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ ಫುರ್ಫುರಿ ನಗರ ಶೋ ಯಾವಾಗ ಶುರು ಆಗ್ತೈತಿ ಅಂತ. ಹಲೋ ಮೈಕ್ ಟೆಸ್ಟಿಂಗ್. ಹಲೋ. ನನಗನ್ನಿಸ್ತಾ ಇದೆ ಫುರ್ಫುರಿ ನಗರ ಜನಗಳು ಈ ಶೋನ ನೋಡಕ್ಕೆ ಬಹಳ ಆಸೆಯಿಂದ ಕಾಯ್ತಾ ಇದ್ದಾರೆ ಅಂತ. ಎಲ್ಲರೂ ಕೂಡ ತುಂಬಾ ಎಕ್ಸೈಟ್ ಆಗಿದ್ದಾರೆ. ಇನ್ನು ನೀವು ಕಾಯುವಂತ ಪರಿಸ್ಥಿತಿ ಅಲ್ಲ, ಯಾಕಂದ್ರೆ ನಿಮ್ಮ ಫುರ್ಫುರಿ ನಗರದ ಪಾರ್ಟಿಸಿಪೆಂಟ್ ಈಗ ತಮ್ಮ ಶೋನ ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಇದರ ಮುಂಚೂಣಿಯಲ್ಲಿದ್ದಾರೆ ಮೋಟು ಮತ್ತು ಪತ್ಲು. ಜೈ ಹೋ. ಎಂತ ಅದ್ಭುತ! ಮೋಟು ಪತ್ಲು ಮತ್ತು ಅವರ ಸ್ನೇಹಿತರು ಪ್ರೊಫೆಷನಲ್ ಪೈಲಟ್ಸ್ ಅಲ್ಲದೆ ಹೋದ್ರು ಕೂಡ ಬಹಳ ಒಳ್ಳೆಯ ಶೋನ ತೋರಿಸ್ಕೊಟ್ರು. ಅವ್ರ ಸಾಹಸಕ್ಕೆ ನಾವು ಹೊಗಳಲೇಬೇಕಾಗಿದೆ. ಚಪ್ಪಾಳೆ! ನೆಕ್ಸ್ಟ್ ಶೋ ಬಗ್ಗೆ ಏರ್ ಮಾರ್ಷಲ್ ಸಿನ್ಹಾ ಅವರು ಮಾತಾಡ್ತಾ ಇದ್ದಾರೆ. ಹಲೋ ಎವ್ರಿಬಾಡಿ, ನೆಕ್ಸ್ಟ್ ಶೋ ಆಗುತ್ತೆ ಇನ್ವಿಸಿಬಲ್ ಪ್ಲೇನ್ದು. ಈ ಪ್ಲೈನ್ ಯಾವಾಗ ಬೇಕಾದ್ರೂ ಕೂಡ ತಪ್ಪಿಸ್ಕೋಬಹುದು, ಯಾರ ಕಣ್ಗೂ ಕೂಡ ಕಾಣೋದಿಲ್ಲ. ಅದ್ರ ಜೊತೆಗೆ ಅದ್ರ ಸೌಂಡ್ ಕೂಡ ಯಾರಿಗೂ ಕೇಳಿಸೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಕೂಡ ಪ್ಲೈನ್ ಬಂದಿದೆ ಅಂತೇಳಿ. ನಾವು ನಮ್ಮ ಟೀಮ್ ಜೊತೆ ಸೇರ್ಕೊಂಡು ತುಂಬಾ ವರ್ಷಗಳ ಕಾಲ ರಿಸರ್ಚ್ ಮಾಡಿ ಇನ್ವಿಸಿಬಲ್ ಪ್ಲೈನ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೇವೆ. ಪೂರ್ತಿ ಪ್ರಪಂಚದಲ್ಲಿ ಈ ತರ ಪ್ಲೈನ್ ಇರೋದು ನಮ್ದೊಂದೇ ಇನ್ವಿಸಿಬಲ್ ಪ್ಲೈನ್, ನಮ್ಮ ದೇಶದ ಗೌರವ ಕೂಡ. ಲೆಟ್ ಮೀ ಇಂಟ್ರೊಡ್ಯೂಸ್ ದ ಇನ್ವಿಸಿಬಲ್ ಪ್ಲೈನ್. ಅದ್ಭುತವಾಗಿದೆ, ಸೂಪರ್ ಆಗಿದೆ. ಗೊತ್ತೇ ಆಗ್ಲಿಲ್ಲ ಯಾವಾಗ ಹಾರ್ಕೊಂಡು ಮುಂದೆ ಬಂತು ಅಂತ. ಅಲ್ಲೋಡೋ, ಈ ಪ್ಲೇನು ಏನು ಅದ್ಭುತವಾಗಿ ಶೋ ತೋರಿಸ್ತಾ ಇದೆ. ಸರ್, ಯಾರಾದ್ರೂ ಕಾಪಾಡಿ, ನನಗೆ ಉಸಿರಾಡಕ್ ಆಗ್ತಾ ಇಲ್ಲ, ಇಲ್ಲಿ ಸುಸ್ತಾಗ್ತಾ ಇದೆ, ತಲೆ ಸುತ್ತಾ ಇದೆ, ಯಾರಾದ್ರೂ ಕಾಪಾಡಿ.
ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡಿ. ಪೈಲಟ್ ಜೀವ ಅತಂತ್ರದಲ್ಲಿದೆ. ಪತ್ತು ಬೇಗ ರೆಡಿ ಆಗೋ, ನಾವು ಪ್ಲೈನ್ ಪೈಲಟ್ ನ ಬಚಾವ್ ಮಾಡ್ಬೇಕೋ. ಈಗ ಬರ ಬೇಗ. ಪತ್ತು ನೀ ಇಲ್ಲಿ ನೋಡ್ಕೋತಾ ಇರು, ನಾ ಕೆಳಗಡೆ ಹೋಗಿ ಪೈಲಟ್ ಹೆಲ್ಪ್ ಮಾಡ್ತೀನಿ. ಓಕೆ ಅಯ್ಯೋ, ಎಲ್ಲೂ ಪೈಲಟೇ ಕಾಣಿಸಲ್ವಲ್ಲ, ಹಾಗೆ ಟಾಕ್ ಬಿಟ್ಟು ಕಾಣಿಸಲ್ಲ. ಇಲ್ಲಿ ಈ ಪ್ಲೇನ್ ಬಗ್ಗೆ ಒಂದ್ ಚೂರು ಅರ್ಥ ಆಗ್ತಿಲ್ವಲ್ಲ. ಅರೆ ಮೋಟು, ಪ್ಲೇನ್ ಕರೆಕ್ಟ್ ಆಗಿದೆ ಕಣೋ, ಆದ್ರೆ ಸ್ವಲ್ಪ ಉಲ್ಟಾಗೋಗ್ಬಿಟ್ಟಿದೆ ಅಷ್ಟೇನೆ. ಪ್ಲೇನು ಪಲ್ಟಿಯಾಗಿ ಉಲ್ಟಾಗೋಗ್ಬಿಟ್ಟಿದ್ಯಾ? ಅಯ್ಯೋ, ಬೇಗ ಸೀದಾ ಮಾಡೋ, ಕರೆಕ್ಟೇ ಮಾಡೋ ಬೇಗ. ಪೈಲಟ್ ಸರ್, ಬೇಗ ಕರೆಕ್ಟ್ ಆಗಿ ಮಾಡಿ ಸರ್, ಸೀದಾ ಮಾಡಿ ಬೇಗ. ಅರೆ ಪೈಲಟ್ ಸರ್, ನಿಮ್ಸಾಯಿಗೋಸ್ಕರ ಬಂದಿದ್ದೀನಿ, ನನಗೆ ಉಲ್ಟಾ ಪಲ್ಟಾ ಹೋಗ್ತಿದೆಯಲ್ಲ ಸರ್. ನನ್ಗನ್ಸುತ್ತೆ ಅವ್ರ ಹತ್ರ ಪ್ಯಾರಾಶೂಟ್ ಇಲ್ಲ ಅಂತ. ಮೋಟು ಹುಷಾರು. ಮೇಲೆ ಮಾಡು. ಅಯ್ಯಪ್ಪ, ಶಭಾಷ್ ಮೋಟು. ಥ್ಯಾಂಕ್ ಯು ವೆರಿ ಮಚ್ ಮೋಟು. ನಿನಗೆ ಗೊತ್ತಿಲ್ಲ ಇವತ್ತು ನೀನು ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಅರೆ ಪ್ಲೇನ್ ಯಾಕೆ ಇಲ್ಲಿ ಬಂದ್ಬಿಟ್ಟಿದೆ? ಫೈರಿಂಗ್ ಮಾಡ್ತಾ ಇದೆ. ನಾವೆಲ್ಲರೂ ಈಗ ಬಚ್ಚಿಕೊಳ್ಬೇಕು. ಇದು ನಮ್ಮ ವೈರಿಗಳ ಕೈವಾಡ. ಅವರು ನಿಲ್ಲಿಸಿ, ಅವರು ನಮ್ಮ ಫೈಟ್ ನ ಕತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಚಿಂಗಮ್, ಇದೇನಾ ನೀವು ಮಾಡಿದ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್? ನಮ್ಮ ಇನ್ವಿಸಿಬಲ್ ಪ್ಲೇಟ್ ನ ರಕ್ಷಣೆ ಮಾಡಬೇಕಾಗಿದ್ದು ನಿಮ್ ಕರ್ತವ್ಯ ಆಗಿತ್ತು. ನಿಮ್ದು ಏನ್ ಮಾಡಿದ್ರಿ ನೀವು? ಸುಮ್ನೆ ಕೈ ಕಟ್ಕೊಂಡು ನೋಡ್ತಾ ಇದ್ರಿ. ಆ ಜನಗಳು ನಿಮ್ ಕಣ್ಣು ಮುಂದೆನೆ ಫ್ಲೈಟ್ ನ ಎಸ್ಕೇಪ್ ಮಾಡ್ಕೊಂಡು ಹೋದ್ರು. ಏನಾದ್ರೂ ಆ ಫ್ಲೈಟ್ ಸಿಗ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ನೌಕರಿಲೇ ಇಡ್ಲಿಕ್ ಬಿಡೋದಿಲ್ಲ, ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ಏನು ಹೇಳ್ತಾ ಇಲ್ಲ ನೀವು? ಏನಾದ್ರೂ ಮಾತಾಡಿ. ಎಲ್ಲೋದ್ರು ಇವರು? ಎದುರ್ಕೊಂಡು ಓಡೋಗ್ಲಿಲ್ಲ ತಾನೆ? ಏರ್ ಮಾರ್ಷಲ್ ಸರ್, ನಮ್ಗೊಂದು ಸ್ವಲ್ಪ ಅವಕಾಶ ಕೊಟ್ಬಿಡಿ ಸರ್. ನಾವು ಪ್ಲೇನ್ ಎಲ್ಲಾದ್ರೂ ಹುಡ್ಕೊಂಬಂತ ತೋರಿಸ್ಬಿಡ್ತೀವಿ ಸರ್. ಇದು ಫುರ್ಫುರಿ ನಗರದ ಮರ್ಯಾದೆ ಪ್ರಶ್ನೆ ಸರ್. ಅದನ್ನ ಕೆಡಿಸ್ಕೊಳ್ಳಕ್ಕೆ ನಾವು ಖಂಡಿತ ಅವಕಾಶ ಕೊಡೋದಿಲ್ಲ ಸರ್. ಎಸ್ ಸರ್. ಎಸ್ ಸರ್, ನಾವು ಮಾತು ಕೊಡ್ತೀವಿ ಸರ್. ಓಕೆ ಮೊಟ್ಟು ಪತ್ಲು, ನೀವಿಬ್ರು ಹೇಳ್ತಾ ಇದ್ದೀರಾ ಅಂತೇಳಿ ನಾನು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಆ ಚಿಂಗಮ್ಗೆ ಹೇಳಿ ಬಚ್ಚಿಟ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಅಂತ. ನಾನು ಅವ್ರ ನೌಕರಿಯಿಂದ ತೆಗಿತೀನಿ. ಅಯ್ಯಪ್ಪ ಮೋಟು ಪತ್ಲು, ನನಗೆ ಬಚಾವ್ ಮಾಡಿ. ನನ್ನ ಕೆಲಸ ಹೋಗ್ಬಿಡುತ್ತೆ, ನಾನು ಜೈಲಲ್ಲಿ ಇರ್ಬೇಕಾಗುತ್ತೆ. ಚಿಂಗಮ್ ಸರ್, ನೀವೇನು ಚಿಂತೆ ಮಾಡಬೇಡಿ ಸರ್, ನಾವು ನಿಮ್ ಜೊತೆ ಇರ್ತೀವಿ ಸರ್. ನಾವು ಪ್ಲೇನ್ ನ ಹುಡುಕ್ತೀವಿ ಸರ್. ಹಾ ಚಿಂಗಮ್ ಸರ್, ಇದು ನಿಮ್ ಗೌರವದ ಪ್ರಶ್ನೆ ಅಲ್ಲ ಸರ್, ನಮ್ಮ ಇಡೀ ಫುರ್ಫುರಿ ನಗರದ ಗೌರವದ ಪ್ರಶ್ನೆ ಸರ್. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಸರ್. ಆ ಪ್ಲೇನ್ ಎಲ್ಲೇ ಇರ್ಲಿ, ಹುಡ್ಕೊಂಡು ಬಂದೇ ಬಿಡೋಣ ಸರ್. ಓಕೆ. ನಾವು ಭೂಮಿನ ಬಗ್ದಾಕ್ಬಿಟ್ಟು, ಆಕಾಶನ ಸೀಳಾಕ್ಬಿಟ್ಟು, ಸಮುದ್ರದೊಳಗೆ ನುಗ್ಬಿಟ್ಟು, ಎಲ್ಲೇ ಇದ್ರು ನಾವು ಆ ಪ್ಲೇನ್ ನ ಹುಡ್ಕೊಂಡು ಬಂದೇ ಬರೋಣ. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು. ಇನ್ಕೇಳ್ರಪ್ಪ ನನ್ನ ಜೀವನ್ ಗೆಳೆಯರ, ನನ್ನ ಹತ್ರ ಒಂದು ಐಡಿಯಾ ಇದೆ ಕಣ್ರಯ್ಯ. ಪ್ಲೇನು ಮೇಲೆ ಹೋಗ್ತಿರ್ಬೇಕಾದ್ರೆ ಸ್ಮೋಕು ಮತ್ತು ಹಿಟ್ ಬಿಡ್ತಾ ಹೋಗುತ್ತೆ ಕಣ್ರಯ್ಯ. ಈಗ ಏನ್ ಮಾಡೋಣ ಗೊತ್ತಾ? ಹೀಟ್ ಅಂಡ್ ಸ್ಮೋಕ್ ಟ್ರೇಸಿಂಗ್ ಗ್ಯಾಜೆಟ್ ನಿಂದ ಆ ಪ್ಲೇನ್ ಎಲ್ಲೇ ಇದೆಯೋ ಟ್ರೇಸ್ ಮಾಡ್ಬೋದು ಕಣ್ರಯ್ಯ. ಜೈ ಹೋ. ಮತ್ ಯಾಕಣ್ಣ ಇನ್ ಲೇಟ್ ಮಾಡೋದು? ಹಂಗಾರೆ ನಡೀರಿ, ಆ ಮನುಷ್ಯನ ವಿಚಾರಿಸ್ಕೊಳ್ಳೋಣ. ಎಷ್ಟು ಧೈರ್ಯ ನಮ್ ಪ್ಲೇನ್ ನ ತಗೊಂಡೋಗೋದಕ್ಕೆ ಅವ್ನಿಗೆ.
ಟಾಮಿ ಸಿಂಗ್ ಅಂಗಾರ ಆ ಕ್ಯಾಪ್ಸಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಬೆಂಕಿ ಮತ್ತು ಮಂಜುಗಡ್ಡೆಯ ಸಮತೋಲನ ಮಾಡ್ತಾ ಇದ್ದಾರೆ. ನೀನು ಹೊಸ್ಬಾ, ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅಂಗಾರನ ಮೈಯಲ್ಲಿ ತಡ್ಕೊಳಕ್ಕಾಗದೇ ಇರೋಷ್ಟು ಬೆಂಕಿ ಇದೆ. ಅವನಿಗೆ ಕೋಪ ಬಂದಾಗ ಎಷ್ಟು ಬಿಸಿ ಆಗ್ಬಿಡ್ತಾನೆ ಅಂತ ಹೇಳಿದ್ರೆ ಅವರು ಕಬ್ಬಣನ ಮುಟ್ಟು ಕರಗಿಸ್ಬಿಡ್ತಾರೆ. ಟಾಮಿ ಸಿಂಗ್, ಅಂಗಾರಗೆ ಹೇಳಿ ಇನ್ವಿಸಿಬಲ್ ಪ್ಲೇನ್ ಬಂದಿದೆ ಅಂತ. ಗೋಲಾಬಾರು, ನೀವಿಬ್ರು ರೆಡಿನಾ? ಹಾ ಟಾಮಿ. ಅಂಗಾರಕ ಬಾಸ್, ಇನ್ವಿಸಿಬಲ್ ಪ್ಲೇನ್ ಬಂದಿದೆ ಬಾಸ್. ಖುಷಿಯಾಗಿದೆ, ತುಂಬಾನೇ ಖುಷಿಯಾಗಿದೆ. ಬಾಸ್, ಕೊನೆಗೂ ಇನ್ವಿಸಿಬಲ್ ಪ್ಲೇನ್ ಬಂದಿದೆ. ನಾವು ಈಗ ಇಡೀ ಜಗತ್ತನ್ನೇ ಆಳ್ಬಹುದು. ನಾವಾ? ಹೌದು ಬಾಸ್, ನಾವು. ನನ್ನ ಕಣ್ಣಲ್ಲಿರೋ ಕೋಪ ಬೆಂಕಿನ ತರಿಸಿದ್ರೆ ನೀನು ಸುಟ್ಟು ಬೂದಿ ಆಗೋಗ್ತೀಯಾ. ಬೇವಕೂಫ್, ನಾವಲ್ಲ, ನಾನು. ಕೋಪ ಮಾಡ್ಕೋಬೇಡಿ ಬಾಸ್, ಕೋಪ ಮಾಡ್ಕೋಬೇಡಿ. ಬೆಂಕಿ ಮತ್ತು ಮಂಜುಗಡ್ಡೆನ ಸಮತೋಲನದಲ್ಲಿ ಇಟ್ಕೊಳ್ಳಿ ಬಾಸ್, ಸಮತೋಲನದಲ್ಲಿ ಇಟ್ಕೊಳ್ಳಿ. ತಪ್ಪಾಗೋಯ್ತು ಬಾಸ್, ತಪ್ಪಾಗೋಯ್ತು ಬಾಸ್. ನಾವಲ್ಲ, ನಾನು. ನೀನ್ ಹೇಳ್ದೆ ನೀನ್ ದುನಿಯಾದಲ್ಲಿ ರಾಜ ಆಗಿರ್ತೀಯ. ಇಲ್ಲ ಬಾಸ್, ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಾಸ್. ನಾನು ಇನ್ನೇನು ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಬಾಸ್. ನೀವು ಪ್ರಪಂಚ ಪೂರ್ತಿ ಆಳ್ತೀರಾ. ಇವಾಗ ಸರಿನಾ ಬಾಸ್? गोला बालूद, काला कट्टा. ಇಲ್ಲಿ ತಗೊಳ್ಳಿ ಬಾಸ್, ಕಾಲ ಕಟ್ಟ. ಇವಾಗ ಇನ್ವಿಸಿಬಲ್ ಪ್ಲೇನ್ ನ ಸೈನ್ಯ ಕಟ್ತೀನಿ, ಪೂರ್ತಿ ದೇಶನೇ ನನ್ನ ಸೊತ್ತಾಗಿಸ್ಕೊಳ್ತೇನೆ. ಡಾಕ್ಟರ್, ತುಂಬಾ ಆಗ್ತಿದೆ. ತಿನ್ನಕ್ಕೇನಾದ್ರೂ ಇದ್ರೆ ದಯವಿಟ್ಟು ಕೊಡ್ತೀರಾ? ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ನನ್ ಗೆಳೆಯ, ನೀನು ತಿನ್ನಕ್ ಒದ್ದಾಡ್ತಾ ಇದೀಯಾ, ಆದ್ರೆ ಇಲ್ಲಿ ನೋಡಯ್ಯ ಎಡಮಟ ಬಿಟ್ಟಿದೆ. ನನ್ನ ಹೀಟರ್ ಸ್ಮೋಕ್ ಗ್ಯಾಜೆಟ್ ವರ್ಕ್ ಮಾಡ್ತಿಲ್ಲ ಕಣಯ್ಯ. ಹಂಗಂದ್ರೆ ಏನು ಗೊತ್ತೇನಯ್ಯ, ಇದು ಹಾರೋದು ನಿಲ್ಲಿಸ್ಬಿಟ್ಟಿದೆ ಕಣಯ್ಯ. ಪ್ಲೇನ್ ನ ಇಲ್ಲೇ ಎಲ್ಲೋ ಲ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಕಣಯ್ಯ. ಒಂದ್ ಮಾತ್ರ ಹೇಳ್ಬೋದು, ಆ ಇನ್ವಿಸಿಬಲ್ ಪ್ಲೇನ್ ನ ಇಲ್ಲೇ ಎಲ್ಲೋ ಲ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಕಣಯ್ಯ. ಎಲ್ಲಿರ್ಬೋದು? ಜೈ ಹೋ! ಎಲ್ಲಿ
ಸಮೋಸ ಸಮೋಸ ಸಮೋಸ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಕಾಮಲೆ ಕಣ್ಣವ್ರಿಗೆ ಕಾಣಿಸೋದೆಲ್ಲ ಎಳೆದಿನಿ ಅಂತ. ಕೆಳಗಡೆ ನೋಡು ಮೋಟು, ಕೆಳಗಡೆ ನೋಡು. ಅರೆ ಪತ್ಲು ಗಾದೆ ಬಿಟ್ಬಿಡು, ಇಲ್ಲೋಡು ಗಬ ಗಬ ಸಮೋಸ ವಾಸನೆ. ಸಮೋಸ. ಅಯ್ಯೋ ನನ್ನ ಗೆಳೆಯ, ನಮ್ಮ ಕಾರು ಇದ್ದಕ್ಕಿದ್ದಂಗೆ ಕೆಟ್ಟೋಗ್ಬಿಟ್ಟಿದೆ ಗೆಳೆಯ. ಈಗ ಈ ಕಾರು ಹಾರೋದು ಇಲ್ಲ, ಮುಂದೆ ಹೋಗೋದು ಇಲ್ಲ, ಹಂಗಾಗಿ ಕೂತ್ಬಿಟ್ಟಿದೆ ಗೆಳೆಯ. ನೀನ್ ಆಕಾಶದಲ್ಲಿ ಹೋಗಿ ಸಮೋಸ ತಿನ್ಬೇಕು ಅಂತ ಇದೆಯಲ್ಲಯ್ಯ, ಹೋಗಿ ತಿನ್ನೀಗ. ಸಾರಿ ಅಣ್ಣ, ನೀ ಏನ್ ಬೇಕಾದ್ರು ಬೈಕೋ, ಆದ್ರೆ ತಿನ್ನಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಬಿಡೋಣ ಪ್ಲೀಸ್, ಹಸುವಾಗ್ತಿದೆ ಅಣ್ಣ. ಆಯ್ತಪ್ಪ, ತಿನ್ನಕ್ ಕೊಡ್ತೀವಿ, ಇರು ತಿನ್ನಕ್ ಕೊಡ್ತೀವಿ ಈಗ. ಯಾರಾದ್ರೂ ಹೆಲ್ಪ್ ಮಾಡಿ, ಅಯ್ಯೋ ಮತ್ತು ಅಲ್ಲೋಣ ಪಾಪ, ಪಾಪ ಪೆಂಗ್ವಿನ್ಗೆ ಸೀಲು ತುಂಬಾ ತೊಂದರೆ ಕೊಡ್ತಾ ಇದೆ ಕಣೋ. ಇದೇನಿದು, ಹೊಡೆದಾಡ್ತಾ ಇದೆಯೋ ಇಲ್ಲ ಆಟ ಆಡ್ತಾ ಇದೆಯೋ ಅರ್ಥನೇ ಆಗ್ತಿಲ್ಲ. ಅದು ನಾವು ತಿನ್ನಕ್ ತಂದಿದ್ದೆಲ್ಲ ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದೆ. ಇಲ್ಲ, ನಾವು ಊಟ ಕೊಟ್ಬಿಡು, ನಾವು ತಿನ್ನಕ್ ತಂದಿದ್ದೆಲ್ಲ ಕೊಟ್ಬಿಡು ಪ್ಲೀಸ್. ಪತ್ಲು ಹಿಡ್ಕೊಳ್ಳೋ ಹೋಗಲ್ಲ, ಹಿಡ್ಕೊಳ್ಳೋ. ನಾವು ತಿನ್ನಕ್ ತಂದಿದ್ದೀವಿ, ನಾವು ಮೂಸ್ ತೊಡಕ್ಕೂ ಖಂಡಿತ ಬಿಡಲ್ಲ. ನನಗೆ ಹಸಿವಾಗ್ತಾ ಇದೆ. ಮೊಟ್ಟು ನನಗೇನು ಮಾಡಕ್ ಆಗ್ತಾ ಇಲ್ಲ ಕಣೋ. ಅವ್ನು ನಿಜವಾಗ್ಲೂ ಬಹಳ ಬುದ್ಧಿವಂತ ಕಣೋ. ಒಂದ್ ಕೆಲಸ ಮಾಡೋಣ ಕಣೋ, ಮುಂದೆ ಹೋಗಿ ನೋಡೋಣ ಕಣೋ, ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರು ಮಾಡ್ಬೋದು. ಅಯ್ಯಪ್ಪ, ನಮ್ಗೆ ಹೇಳೇ ಇಲ್ಲ, ನಮ್ಮನ್ನೆಲ್ಲ ಈ ತರ ಹಿಮಾಲಯದ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಎಷ್ಟು ತಣ್ಣಗಿದೆ, ಕೊರಿತಾ ಇದೆ, ತಡ್ಕೊಳಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ, ಹಂಗಾಗ್ತಾ ಇದೆ. ಮುಂಚೆನ ಹೇಳ್ಬಿಟ್ಟಿದ್ರೆ ನಾವು ಸ್ವೆಟ್ರೋ ಗಿಟ್ರೋ ಬೇರೆ ಬೇರೆ ಬಟ್ಟೆಗಳನ್ನ ತಗೊಂಡ್ಬರ್ಬೋದಾಗಿತ್ತು ಇಲ್ಲಿಗೆ. ಡಾಕ್ಟರ್ ಏನಣ್ಣ ನೀನು? ಅಯ್ಯೋ ನನ್ ಗೆಳೆಯರ, ನನ್ನ ಜೀವದ ಗೆಳೆಯರ, ಇಲ್ಲಿ ನೋಡ್ರಯ್ಯ, ನಿಮ್ಗೆ ಯಾರಿಗೂ ಚಳಿನೇ ಆಗ್ತಿಲ್ವಲ್ರಯ್ಯ, ಹೇಳ್ರಯ್ಯ. ಡಾಕ್ಟರ್, ಈ ಬಟ್ಟೆಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ, ಆದ್ರೆ ಒಂದ್ ವಿಷಯ ಹೇಳಿ, ಇಷ್ಟೊಂದು ಚಳಿ ಕೊರಿತಾ ಇದೆ, ಮಂಜಿದೆ, ಈ ಜಾಗದಲ್ಲಿ ನಿಮ್ಗೆ ಬಟ್ಟೆ ಅಂಗಡಿ ಎಲ್ಲಿ ಸಿಕ್ತು ಹೇಳಿ ಅಣ್ಣ. ಅಯ್ಯೋ ಇಲ್ಲಿ ಕೇಳ್ರಯ್ಯ, ನನ್ ಗೆಳೆಯರ, ನಾನು ಯಾವಾಗಲೂ ನನ್ನ ಕಾರಲ್ಲಿ ಒಂದಲ್ಲ ಒಂದು ವಸ್ತು ಇದ್ದರದು ಇಟ್ಟೇ ಇರ್ತೀನಿ ಕೇಳ್ರಯ್ಯ. ಇಲ್ಲಿ ಚಳಿ ಇರುತ್ತೆ ಅಂತ ಗೊತ್ತು, ಅದಕ್ಕೆ ಬೆಚ್ಚಗಿರೋ ಬಟ್ಟೆ ತಗೊಂಡ್ಬರ್ತೀನಿ ಕೇಳ್ರಯ್ಯ. ಯಾಕಂಗ್ ಹೊಡಿತಾ ಇದೀರ ಅಂತ. ಬೆಚ್ಚಗಿರೋ ಬಟ್ಟೆ ಇದೆ ಅಂತ ಮೊದ್ಲೇ ಯಾಕೆ ನಮಗ್ ಹೇಳ ಇಲ್ಲ? ನಾವೆಲ್ಲರೂ ಎಷ್ಟು ಚಳಿ ಒದ್ದಾಡ್ತಿದೀವಿ ಗೊತ್ತಾ? ಅಯ್ಯೋ ನೀವ್ ಯಾರು ಕೇಳಲ್ವಲ್ಲಯ್ಯ, ಹೆಂಗಯ್ಯ ಕೊಡಕ್ಕಾಗತ್ತೆ, ಹೆಂಗಯ್ಯ ಹೇಳಿ ನಾನು ಮಾಡಕ್ಕಾಗತ್ತೆ, ಹೋಲಿ ಬಿಡ್ರಯ್ಯ. ಆದ್ರೆ ಸಿಟ್ಟು ಮಾತ್ರ ಮಾಡ್ಕೊಬೇಡಿ ಕಣ್ರಯ್ಯ. ಓಕೆ, ನಿಮ್ಗೆಲ್ರಿಗೂ ಬೆಚ್ಚಗಿರೋ ಸ್ವೆಟರ್ ತಗೊಂಡ್ಬಿಡ್ತೀನಿ ಕಣ್ರಯ್ಯ. ಈಗ ಗದಿಟ ಜೊತೆ ಬಾರಯ್ಯ, ಸ್ವಲ್ಪ ತಗೊಂಡ್ಬಂದ್ಬಿಡೋಣ.
ಕೇಳಿಸ್ಕೊ ಸೈಂಟಿಸ್ಟ್, ಈ ಇನ್ವಿಸಿಬಲ್ ಪ್ಲೇನ್ ನ ಎಲ್ಲಾ ಟೆಕ್ನಾಲಜಿ ನನ್ನ ಪ್ಲೇನ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಬಿಡು. ಹಂಗಾರೆ ಸರ್ ಈ ಕೆಲಸ ಅಷ್ಟೊಂದು ಸುಲಭ ಇಲ್ಲ. ಬಾಸ್, ನಾವು ಮೇಲ್ಗಡೆ CC ಕ್ಯಾಮ್ರಾ ಇಟ್ಟಿದ್ವಲ್ಲ, ಅಲ್ಲಿಂದ ಅದರಲ್ಲಿ ಒಂದು ಇದನ್ನ ರೆಕಾರ್ಡ್ ಮಾಡಿದೆ ಬಾಸ್, ನೋಡಿ. ಆದ್ರೆ ಬಾಸ್, ಕ್ಯಾಮ್ರಾ ಇಷ್ಟು ಮಾತ್ರ ಕ್ಯಾಚ್ ಮಾಡಿದೆ. ಇವ್ರಿಗೆ ಇಷ್ಟೊಂದು ಧೈರ್ಯನಾ? ಹಂಗಾರನ ಹುಡುಕ್ತಾರ ಇವರು? ಈ ಜನ ಇಲ್ಲಿಗೆ ಹೇಗ್ ಬಂದ್ರು? ಹೇಳು, ಯಾರವರು? ಇವ್ರನ್ನ ನಾನು ಚೆನ್ನಾಗಿ ಗುರ್ತಿಡಿದ್ದೀನಿ. ಇವರು ಮೋಟು ಪತ್ಲು ಇದ್ದಾರೆ. ಇವರು ಇನ್ವಿಸಿಬಲ್ ಪ್ಲೈನ್ ಪೈಲಟ್ ನ ಬಚಾವ್ ಮಾಡಿದ್ರು. ಅವರೇ ನಿಮ್ಮ ಪ್ಲೈನ್ ನ ಹುಡ್ಕೊಂಡ್ ಬಂದಿದ್ದಾರೆ. ಹಾಗಾದ್ರೆ ಪತ್ತೆ ಹಚ್ಚು ಅವ್ರು ಎಲ್ಲಿದ್ದಾರೆ ಅಂತ. ಅವರಿಗೆ ಅದು ಎಷ್ಟು ಧೈರ್ಯ ಇರಬೇಡ. ಅವ್ರು ಇಲ್ಲಿವರೆಗೂ ಬರೋದಕ್ಕೆ ದಾರಿ ತೋರಿಸಿದ್ಯಾರು? ಯಾರು ಹೇಳಿದ್ದು? ಅವ್ರನ್ನ ಹಿಡ್ಕೊಂಡು ಬನ್ನಿ ಇಲ್ಲಿಗೆ. ನನ್ನ ಮುಂದೆ ಶರಣಾಗ್ಬೇಕು ಅವರು, ಇಲ್ಲಾಂದ್ರೆ ನೀವು. ಸಮತೋಲನ ಬಾಸ್, ಸಮತೋಲನ. ಬೆಂಕಿ ಮತ್ತು ಮಂಜುಗಡ್ಡೆಯ ಸಮತೋಲನ ಇರಲಿ ಬಾಸ್. ನಾಳೆ ಬೆಳಿಗ್ಗೆ ಆಗ್ತಿದ್ದಂಗೆ ನಮ್ಮ ಹುಡುಗರು ಅವ್ರನ್ನ ಹಿಡ್ಕೊಂಡ್ ಬರ್ತಾರೆ ಬಾಸ್. ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಕೋತೀನಿ. ಈ ಅಂಗಾರನ ಬೆಂಕಿನ ಕೆಳಸಿದ್ರೆ ಅವರು ಸುಟ್ಟು ಬೂದಿ ಆಗಿ ಹೋಗ್ತಾರೆ. ಟಾಮಿ ಸಿಂಗ್, ಪ್ಲೇನ್ ಕಳಿಸು ಮತ್ತೆ ಅವ್ರನ್ನ ಹಿಡ್ಕೊಂಡು ಬನ್ನಿ. ಅರೆ ಡಾಕ್ಟರ್ ಅಣ್ಣ, ಎಲ್ಲಿದ್ದೀರಾ? ನಮ್ಗಂತೂ ಕಾದು ಸಾಕಾಗೋಗ್ಬಿಟ್ಟಿದೆ. ಇಷ್ಟೊಂದು ತಣ್ಣಗಿರೋ ಜಾಗದಲ್ಲಿ ಈ ಬಿಸಿ ಗಾಳಿ ಎಲ್ಲಿಂದ ಬರ್ತಾ ಇದೆಯೋ ಏನೋ. ಪತ್ಲು, ಈ ಮಂಜುಗಡ್ಡಲ್ಲೂ ಬಿಸಿ ಗಾಳಿ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನೀವಿಬ್ರು ಇಲ್ಲಿಗೆ ಬರ್ಬೇಡಿ. ಬಿಸಿ ಗಾಳಿ ಬೀಸಿದೆಯಲ್ಲ, ಚಳಿ ಎಲ್ಲ ಹೊಟ್ಟೋಗುತ್ತೆ. ಚಳಿಲಿ ಬಿಸಿ ಗಾಳಿ ಬರುತ್ತಾ ಇದೆ. ಯಾಕಪ್ಪ ಅಷ್ಟೊಂದು ನಡುತ್ತಾ ಇದ್ದೀರಾ ನೀವಿಬ್ರು? ಇಲ್ಲಿ ಬಂದ್ಬಿಡಿ ನನ್ನ ಹತ್ರ ಅಂತ ಹೇಳ್ತಿಲ್ವಾ ನಿಮಗೆ? ನೋಡಿದ ಹಿಂದ್ಗಡೆ ಎಲ್ಲ ಸಖತ್ತು ಬೆಚ್ಚಗಿದೆ. ಅಯ್ಯಪ್ಪ, ನೀನ್ ಕರ್ದೆ ಅಂತ ನನ್ನ ಜೊತೆ ಬಂದು ಕೂತ್ಕೊಂಡ್ರೆ ಲೈಫಲ್ಲಿ ಯಾವತ್ತೂ ಎದ್ದೇಳಕ್ ಆಗದೇ ಇಲ್ಲ. ಅಮ್ಮ ಅಯ್ಯಪ್ಪತ್ತು ಏನ ಕಕ್ಕ ಅಂತಿದ್ಯಾ ನೀನು? ಚಳಿ ಇದೆ ಕಣೋ. ಈ ಚಳಿಲು ಬಿಸಿ ಗಾಳಿ ಬೀಸ್ತಾ ಇದೆ ಅಂತೇಳಿ ಬಾ ಅಂತ ಕರಿತಾ ಇದ್ದೀನಿ. ಬಿಸಿ ಗಾಳಿ ಬೀಸ್ತಾ ಇದೆ ಕಣೋ. ಬೇಗ ಬನ್ನಿ. ಏನೋ ಕರಡಿನ? ಅಲ್ಲ, ಈ ಜಾಗದಲ್ಲಿ ಕರಡಿ ಎಲ್ಲಿಂದ ಬರಕ್ ಸಾಧ್ಯನೋ? ನೋಡ್ತೀನಿ. ಎಲ್ಲಿ ಕರಡಿ ಎಲ್ಲಿದ್ಯಪ್ಪ? ಏನಪ್ಪ ನೀನು ತಮಾಷೆ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ಎಲ್ಲ ಕರಡಿ? ಕರಡಿ! ಅಯ್ಯಪ್ಪ, ದೋಸೆ, ಸಾಂಬಾರು, ಚಟ್ನಿ, ಪೂರಿ, ಹಬ್ಬ. ಅಯ್ಯೋ, ಅಯ್ಯೋ ಬೋಟು, ನನ್ನ ಗೆಳೆಯ ತಗೊಳ್ಳಯ್ಯ, ಬೇಗ ಬಟ್ಟೆ ಹಾಕೋಬಿಡಿಯ, ಬಿಸಿ ಅಯ್ಯಯ್ಯಯ್ಯಯ್ಯಯ್ಯೋ. ಅಯ್ಯಪ್ಪ,
ಅಯ್ಯಪ್ಪ. ಇವರೆಲ್ಲ ಯಾರು? ಏನಪ್ಪ ಸ್ವಲ್ಪ ನೋಡ್ಕೊಂಡು ಹೊಡೆಯಕ್ ಆಗ್ತಾ ಇರಲಿಲ್ವಾ? ಅಯ್ಯ ಮೊಟ್ಟೆಯವರು ಏನ್ ತಿಳ್ಕಣ ಬಾರ ಇಲ್ಲಿಂದ ಬೇಗ ಓಡೋಣ. ಹಿಡ್ಕೊಳ್ಳಿ ಅವ್ರನ್ನ, ಬಿಡ್ಬೇಡಿ ಅವ್ರನ್ನ. ಇವರು ನಿಜವಾಗ್ಲೂ ಅಂಗಾರಕನ್ ಕಡೆಯವ್ರು ಇರ್ಬೇಕು. ಜೈ ಹೋ. ಏನಪ್ಪ ಇವು ನಮ್ಮ ಭಾಷೆ ಮಾತಾಡ್ತಾ ಇದೆ. ಏತಿ ಬ್ರದರ್, ನಾನ್ ಮೋಟು, ಇವನ ಸ್ನೇಹಿತ ಪತ್ಲು, ಇವರು ಚಿಂಗಂ ಸರ್ರು, ಇವರು ಗಸಿಟರಾಮು, ಮತ್ತೆ ಇವರು ಡಾಕ್ಟರ್ ಜಟ್ಕ. ನಾವ್ ಯಾವುದೇ ಅಂಗಾರ ಚಿಂಗಾರ ಮನುಷ್ಯರಲ್ಲ. ಇಲ್ಲಿ ಬಂದು ಹೆಂಗೋ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಅಷ್ಟೇ. ಪಿತಾಜಿ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಏರಿಯಾಗೆ ಅಂಗಾರಕನ್ ಕಡೆಯವ್ರು ಬಿಟ್ರೆ ಇದುವರೆಗೂ ಯಾರು ಕೂಡ ಬಂದಿಲ್ಲ. ಆ ಜನ ನಮ್ಮ ತಮ್ಮಂದ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನಿವತ್ತು ಇವ್ರನ್ನೆಲ್ಲ ಮುಗಿಸ್ಬಿಡ್ತೀನಿ. ಹಾ ಸಕೀರಾ, ನಿಮ್ಮ ಅಣ್ಣಗ ಆಗಿರೋ ಅನ್ಯಾಯಕ್ಕೆ ನಾವು ರಿವೆನ್ಸ್ ತಗೊಳ್ಳೋಣ. ಬಿಡೋದ್ ಬೇಡ. ಇವತ್ತು ಅವ್ರ ಹತ್ರ ಯಾವುದೇ ಶಸ್ತ್ರಾಸ್ತ್ರಗಳು ಕೂಡ ಕಾಣಿಸ್ತಾನೆ ಇಲ್ಲ. ಹಾ, ಮುಗಿಸ್ಬಿಡೋಣ ಅವ್ರನ್ನ. ಇಲ್ಲಿ ನೋಡಿ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ ಅದು ನಮಗೆ ಖಂಡಿತ ಗೊತ್ತಿಲ್ಲ. ನಮ್ ಏರೋಪ್ಲೇನ್ ನ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರನ್ನ ಹುಡುಕೊಂಡು ನಾವು ಇಲ್ಲಿವರೆಗೂ ಬಂದಿದ್ವಿ ಅಷ್ಟೇನೆ. ನಿಂತ್ಕೊಳ್ಳಿ, ಆತ್ರ ಪಡಬೇಡಿ. ಅವರು ಈಗ ನಮ್ ಕಸ್ಟಡಿಲೇ ಇದ್ದಾರೆ. ನಾವು ಯಾವಾಗ ಬೇಕಾದ್ರೂ ಅವ್ರನ್ನ ಮುಗಿಸ್ಬೋದು. ಆದ್ರೆ ಇಷ್ಟೊಂದು ಜಲ್ದಿ ಏನು? ಅವ್ರನ್ನ ಸ್ವಲ್ಪ ಮಜಾ ತಗೊಂಡ್ ಸಾಯಿಸೋಣ. ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ಹ್ಯಾಂಡ್ಸ್ ಅಪ್, ಯುವರ್ ಆಲ್ ಆರ್ ಅಂಡರ್ ಅರೆಸ್ಟ್. ಆಶ್ಚರ್ಯನೇ, ಗಾಳಿಯಿಂದ ಇದೇನ್ ಬಿತ್ತು? ನಮ್ಗೆ ನಮ್ಮ 20 ವರ್ಷದ ಅನುಭವದಲ್ಲಿ ಗೊತ್ತಾಗ್ಲಿಲ್ಲ. ಇನ್ ನಿನಗೆ 20 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತಾ? ಇದು ಒಳ್ಳೆ ರೌಂಡ್ ಚೆನ್ನಾಗಿದೆ. ನಾವು ಇದನ್ನ ಹಾಕಿ ಆಟ ಆಡೋದಕ್ಕೆ ಉಪಯೋಗಿಸ್ಕೋಬಹುದು. ಇದನ್ನ ಆಟದಲ್ಲಿ ಉಪಯೋಗಿಸಿ. ನೀವೆಲ್ಲ ಬಾಯಿ ಮುಚ್ಕೊಂಡು ಆ ಕಡೆ ನಿಂತ್ಕೊಳ್ಳಿ. ಆಟ ಆದ್ಮೇಲೆ ನಿಮ್ಮನ್ನು ವಿಚಾರಿಸ್ಕೋತೀನಿ. ಆಟ ಆದ್ಮೇಲೆ ನಿಮ್ಮನ್ನ ಮುಗಿಸ್ಬಿಡ್ತೀನಿ. ಅಯ್ಯೋ, ಇಲ್ಲಿ ಕಣ್ರಯ್ಯ, ನನ್ನ ಜೀವದ ಕಡೆ ಇರೋ ಮ್ಯಾಚು ಖತಮು, ನಾವು ಖತಮ್ ಕಣ್ರಯ್ಯ. ಅಯ್ಯೋ ಭಗವಂತ, ಇವ್ರ ಮ್ಯಾಚ್ ನ ಖಂಡಿತ ಮುಗಿಸ್ಲೇಬೇಡ ಕಣಯ್ಯ. ಅರೆ, ಇದು ಒಂದು ಮ್ಯಾಚ? ಸೀಲೆ ಇಟ್ಕೊಂಡು ಈ ತರ ಮ್ಯಾಚ್ ಆಡ್ತಿದ್ದೀರಲ್ಲ, ಒಂದು ಸ್ಪೀಡು ಇಲ್ಲ, ಹಂಗೆ ಥ್ರಿಲ್ಲೂ ಇಲ್ಲ. ಇದಕ್ಕಿಂತ ಸ್ಪೀಡು ನಾವು ಕತ್ತೆಗಳ ಮೇಲೆ ಕೂತ್ಕೊಂಡೇ ಆಡ್ತೀವಿ. ಬಾಯಿ ಮುಚ್ಕೊಂಡಿರ ನೀನು. ನಮ್ಮ ಪಾರಂಪರಿಕವಾದ ಆಟನ ನೀನು ಅಣಗಿಸ್ತಾ ಇದೀಯಾ? ಈ ಆಟ ಅಷ್ಟೊಂದು ಸುಲಭ ಅಲ್ಲ. ನಡೀರಿ, ನಿಮ್ ಜೊತೆನೆ ಮ್ಯಾಚ್ ಆಡೋಣ. ನೀವೇನಾದ್ರು ಗೆದ್ಬಿಟ್ರೆ ನಾವು ನಿಮ್ಮನ್ನ ಬಿಟ್ಬಿಡ್ತೀವಿ. ಏನಾದ್ರೂ ಸೋತ್ ಬಿಟ್ರೆ ಮ್ಯಾಚ್ ಕ್ಲೋಸ್, ನೀವು ಕ್ಲೋಸ್. ನಾವು ಈ ಮ್ಯಾಚ್ ಖಂಡಿತ ಆಡ್ತೀವಿ. ನಾವೇನಾದ್ರೂ ಗೆದ್ಬಿಟ್ರೆ ನೀವು ನಮ್ಗೆ ಹೇಳಲೇಬೇಕು ಈ ಅಂಗಾರ ಯಾರು, ಎಲ್ಲಿದ್ದಾನೆ ಅಂತ. ಆ ಅಂಗಾರನ ಹತ್ರನೇ ನಮ್ ಏರೋಪ್ಲೇನ್ಗೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಒಪ್ಪಿಗೆ ಇದೆ. ಇವಾಗ ಕತ್ಲೆ ಆಗ್ತಾ ಇದೆ. ಮ್ಯಾಚು ನಾಳೆ ಬೆಳಗ್ಗೆ ಇಟ್ಕೊಳ್ಳೋಣ. ಇವನ್ನೆಲ್ಲ ಕರ್ಕೊಂಡೋಗಿ ಕೂಡಾಕಿ. ಪತ್ಲು, ಇವ್ರು ಡಿನ್ನರ್ ಯಾವಾಗ ಕೊಡ್ತಾರೋ? ಸಖತ್ ಹಸುವಾಗ್ತಿದೆ ಕಣೋ. ತಗೊಳ್ಳಿ, ಇವತ್ತೇ ಕಡೆ ಊಟ ಮಾಡ್ಕೊಂಬಿಡಿ. ನಾಳೆಯಿಂದ ನಿಮ್ಗೆ ಊಟದ ಅವಶ್ಯಕತೆನೇ ಇರೋದಿಲ್ಲ. ಹಸಿ ಮೀನು ಹೇಗ್ ತಿನ್ನೋದು? ಈ ಜನಗಳೆಲ್ಲ ಹಂಗೆ ತಿಂತಾರೆ. ಇದನ್ನ ಬೇಸ್ಕೊಂಡ್ ತಿನ್ನೋಷ್ಟು ಐಡಿಯಾ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ. ಅಯ್ಯೋ ದೇವ್ರೆ, ಇವತ್ತು ರಾತ್ರಿ ಎಲ್ಲ ಉಪವಾಸದಿಂದನೇ ಒದ್ದಾಡ್ಬೇಕು. ಪತ್ಲು, ಹಸುವಾಗ್ತಿದೆ, ತುಂಬಾ ಹಸುವಾಗ್ತಿದೆ. ನನ್ ಕೈನ ಹಸು ತಡ್ಕೊಳಕ್ ಆಗ್ತಾ ಇಲ್ಲ. ಪತ್ಲು, ಏನಾದ್ರೂ ಮಾಡೋ. ನನಗೆ ಹಸುವಾಗ್ತಿದೆ, ಹೊಟ್ಟೆ ಸಖತ್ ಹಸುವಾಗ್ತಿದೆ. ನಂಗೆ ಸಮೋಸ ಬೇಕು, ಸಮೋಸ ಬೇಕು,
ಸಮೋಸ ಬೇಕು, ಸಮೋಸ, ಮೋಟು. ಸಮೋಸ, ಏಯ್. ಸಮೋಸ. ಯಬ್ಬ ಮೋಟು, ಅದು ಸಮೋಸ ಅಲ್ಲ ಕಣಯ್ಯ, ಹಸಿ ಮೀನದು ತಿನ್ಬೇಡ. ಏಯ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಮೋಟು, ಕಂಟ್ರೋಲ್ ಯುವರ್ ಸೆಲ್ಫ್. ಎಲ್ಲ ಬೇಯಿಸಿರೋ ಮೀನಿನ ವಾಸನೆ ಬರ್ತಾ ಇದೆ. ಇಲ್ಲಿ ಮೀನ ಯಾರು ಬೇಯಿಸ್ತಾ ಇದ್ದಾರೆ? ನೋಡೋಣ. ಏಯ್, ಯಪ್ಪ. ಅಯ್ಯೋ ನನ್ ಗೆಳೆಯರ, ಯಾಕಪ್ಪ ಅಷ್ಟೊಂದು ಸಿಟ್ಟಿನ ಗುರಾಯಿಸ್ತಾ ಇದ್ದೀರಾ? ಆ? ಇಲ್ಲಿ ನೋಡ್ರಯ್ಯ, ನಾನು ಎಷ್ಟು ಖುಷಿಯಿಂದ ಮೀನ್ ತಿಂತಾ ಇದ್ದೀನಿ. ಅಯ್ಯಬ್ಬೋ. ನೀವು ತಿನ್ರಿ, ತಗೊಳ್ರಯ್ಯ. ಯಾಕಣ್ಣ ನಿಮ್ಮ ಹತ್ರ ಸ್ಟವ್ ಇದೆ ಅಂತ ಮೊದ್ಲು ಯಾಕಣ್ಣ ನಮಗೆ ಹೇಳಿಲ್ಲ ನೀವು? ನಾವು ಒಳಗಡೆ ಕೂತ್ಕೊಂಡು ಹಸುವಿನಿಂದ ಒದ್ದಾಡ್ತಾ ಇದ್ವಿ. ತುಂಬಾ ಮೀನುಗಳು ತಿಂದಿದ್ಯಾ, ಇವಾಗ ಸ್ವಲ್ಪ ಒದೆನೂ ತಿನ್ನುವಂತೆ. ಯಾವಾಗ ನಮ್ಗೆ ಯಾಕೆ ಹೊಡಿತೀರಾ? ಬಿಟ್ಬಿಡ್ರಯ್ಯ. ಅದು ಚೆನ್ನಾಗಿ ಕಣ್ಣಿಂದೆಲ್ಲ ಆಚೆ ಬರ್ಬೇಕು. ತಗೊಳ್ರಯ್ಯ. ಅಬ್ಬ ಆಯ್ತು. ಕೆಂಪುಂಡೆ, 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 ಎಲ್ಲರೂ ದೂರ ಇರಿ, ಎಲ್ಲರೂ ದೂರ ಇರಿ, ಕಾಪಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಎದ್ರಕಬೇಡಿ, ಅದು ಕೆಂಪುಂಡೆ ಅಲ್ಲ, ಅದನ್ನ ಬೆಂಕಿ ಅಂತಾರೆ. ಬೆಂಕಿ ಸರಿಯಾಗಿ ಉಪಯೋಗಿಸಿದ್ರೆ ಏನು ತೊಂದರೆ ಆಗಲ್ಲ ಅದರಿಂದ. ಓಕೆ. ಯಾಕೆ ಮಕ್ಕಳೇ, ನಿಮ್ಗೂ ಹಶ್ವಾಗ್ತಿದ್ಯಾ? ತಗೊಳ್ಳಿ, ತಿನ್ನಿ ನೀವು. ತಿನ್ಬೇಡಿ ಮಕ್ಳೇ, ನಿಂತ್ಕೊಳ್ಳಿ. ಅದು ಬೆಂಕಿಯಿಂದ ಮಾಡಿರೋದು, ತಿನ್ಬೇಡಿ. ನಾನು ತಿಂತೀನಿ. ತಗೊಳ್ಳಿ. ಇಷ್ಟು ಒಳ್ಳೆ ಮೀನನ್ನ ಯಾವತ್ತೂ ತಿಂದಿಲ್ಲ. ಕೆಂಪು ಉಂಡೆಯಿಂದ ಇಷ್ಟೊಂದು ಉಪಯೋಗನೂ ಇದೆಯಾ? ನಾವಿದ್ರಿಂದ ತುಂಬಾ ಹೆದರ್ತಾ ಇದ್ವಿ. ಅಲ್ಲ, ಬೆಂಕಿಯಿಂದ ಯಾಕೆ ಹೆದರ್ಕೋತಿದ್ರಿ ನೀವು? ತುಂಬಾ ವರ್ಷಗಳ ಹಿಂದಿನ ಮಾತು. ಒಂದು ದಿನ ನಾನು ನನ್ನ 3 ಮಕ್ಕಳ ಜೊತೆ ಜಕೀರಾ ಅವನಿಗೆ ಬಂದಿದ್ನಲ್ಲ, ಅಬು ಮತ್ತು ತೋಬು ಜೊತೆ ನಾನು ಆಚೆ ಹೋಗಿದ್ದೆ. ಸಾಬು ಮತ್ತು ಲೋಬನ್ ಕರ್ಕೊಂಡು ಹೊರಟೋಗ್ಬಿಟ್ರು. ಇಲ್ಲಿ ನೋಡಿ, ನನ್ನ ಕೈ ಸುಟ್ಟೋಗಿರೋ ಆ ಮಚ್ಚೆ ಇನ್ನೂ ಇದೆ. ಆದ್ರಿಂದನೇ ನನ್ನ 3ನೇ ಬೇಟ ಶಕೀರಾ ಯಾರಾದ್ರೂ ಅಪರಿಚಿತ ವ್ಯಕ್ತಿನ ನೋಡಿದ್ರೆ ಕೋಪದಿಂದ ಈ ತರ ಮಾಡ್ತಾನೆ. ಅವತ್ತಿಂದ ಇವತ್ತವರೆಗೂ ನಮ್ಮ ಸಾಬು ಮತ್ತು ತೋಬು ಬಗ್ಗೆ ಯಾವುದೇ ವಿಚಾರನೂ ಗೊತ್ತಾಗ್ಲಿಲ್ಲ. ಸರ್ದಾರ್, ನಿಮ್ ಕತೆ ಕೇಳ್ತಾ ಇದ್ರೆ ನಂಗೆ ಬಹಳ ದುಃಖ ಆಗ್ತಾ ಇದೆ.
ಆದ್ರೆ ನೀವೇನಾದ್ರೂ ನಮ್ಗೆ ಸಹಾಯ ಮಾಡೋದಾದ್ರೆ ನಾವು ಮಾತು ಕೊಡ್ತೀವಿ ನಿಮಗೆ. ನೀವು ಕಳ್ಕೊಂಡಿರೋ ನಿಮ್ಮ ಮಗನ್ನ ಆ ಅಂಗಾರನ ಹಿಡ್ತಿದಿಂದ ನಾವು ಕರ್ಕೊಂಡು ಬಂದೇ ಬರ್ತೀವಿ. ಇದು ಸತ್ಯ. ನೀವು ಬಿಸಿ ಬಿಸಿ ಮೀನುಗಳನ್ನ ತಿನ್ಸಿ ಒಳ್ಳೆ ಒಳ್ಳೆ ಮಾತುಗಳು ಆಡಿ ನಮ್ಮ ತಂದೆನ ಗೂಬೆ ಮಾಡ್ಬೋದು, ಆದ್ರೆ ನನ್ನನ್ನಲ್ಲ. ನಾಳೆ ಬೆಳಿಗ್ಗೆ ಮ್ಯಾಚ್ ನಡೆಯುತ್ತೆ, ಅದರಲ್ಲಿ ನೀವೇನಾದ್ರೂ ಗೆದ್ರೆ ನಿಮ್ಮನ್ನ ಬಿಟ್ಟು ಕಳಿಸ್ತೀವಿ. ಜಕೀರ, ಶಾಂತಿಯಿಂದಿರು. ಕೋಪ ಮತ್ತು ಬೆಂಕಿನ ಯಾವಾಗ್ಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಕೋಪ ನಮ್ಮನ್ನು ತಿನ್ನುತ್ತೆ, ಬೆಂಕಿ ಎಲ್ಲಾರನ್ನೂ ಸುಡುತ್ತೆ. ನಾಳೆ ಬೆಳಿಗ್ಗೆ ಮ್ಯಾಚ್ ಖಂಡಿತ ಆಗುತ್ತೆ. ನಾವು ಪೂರ್ತಿ ಬ್ಯಾಗ್ ಹಾಕೊಂಡು ಯಾಕೆ ಹೊರಗಡೆ ಬಂದಿದ್ದೀವಿ? ಚಿಂತೆ ಮಾಡ್ಬಿಡಿ, ನಾವ್ ನಿಮ್ಮನ್ನ ಬಿಡಿಸ್ಕೋತೀವಿ. ಪ್ಲೀಸ್ ಏನಾದ್ರೂ ಮಾಡು. ನೋಡು, ಆ ಜನ ಇಲ್ಲಿದ್ದಾರೆ. ನಾವು ಅವ್ರದ್ದು ಊಟ ಕದ್ದಿದ್ವಲ್ಲ, ಹೋಗು ಹೋಗು, ಅವ್ರ ಹತ್ರ ಏನಾದ್ರೂ ಸಹಾಯ ಕೇಳು. ಅವರು ಒಳ್ಳೆ ಜನ ಅನ್ಸುತ್ತೆ. ಅರೆ ಹಾ, ನಡಿ ಶೀಲು, ಅವ್ರ ಹತ್ರ ಹೋಗೋಣ. ನೀನ್ ಸಕ್ಕತ್ತಾಗಿತ್ತಲ್ಲ. ಪತ್ಲು ಅಲ್ಲೋಡು, ಸೀಲ್ ಮತ್ತೆ ಪೆಂಗ್ವಿನ್ನು ಅವೆರಡ ತಾನೇ ನಮ್ಮ ಊಟ ಎಲ್ಲ ಎತ್ಕೊಂಡೋಗಿದ್ದು. ಹೇ ಒಳ್ಳೆ ಜನಗಳೇ, ನನ್ನ ಸ್ನೇಹಿತರಿಗೆ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಯಾವತ್ತೂ ಬಿಡಲ್ಲ, ಇಲ್ಲಾಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಅವ್ರಿಗೆ. ಓಹೋ, ಕಳ್ಳು ಜೋಡಿ ನಿಮ್ದು. ಇವಾಗ ಬಂತ ನಿಮ್ಗೆ ಬುದ್ಧಿ? ಅವತ್ ನಾವು ತಂದಿದ್ ಊಟ ಎಲ್ಲ ಕದ್ಕೊಂಡು ಹೋಗ್ಬಿಟ್ರಿ. ಇವಾಗ ನಮ್ಮ ಹತ್ರನೇ ಸಹಾಯ ಕೇಳಕ್ ಬಂದಿದ್ದೀರಾ? ಹಾ, ಇದು ಎಷ್ಟು ಬೇಕಾದ್ರೂ ತಿನ್ನಿ, ಆದ್ರೆ ದಯವಿಟ್ಟು ಅವ್ರನ್ನ ಬಿಡಿಸ್ಬಿಡಿ. ಅರೆ, ನೀವು ನುಂಗಿದ್ ಮೀನ್ ನಮಗ್ ಬೇಕಾಗಿಲ್ಲ. ಎತ್ಕೊಳಗಿ ಮೀನುಗಳೆಲ್ಲ ಕೈ ಮುಗಿತೀನಿ. ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಸರಿ ಸರಿ, ಎದ್ದೇಳಿ ಮೇಲೆ, ನಿಮ್ಗೆ ಸಹಾಯ ಮಾಡ್ತೀವಿ, ಹೇಳಿ. ನೋಡಿ ಸರ್, ದಯವಿಟ್ಟು ಈ ಸೀಲ್ನ ಬಿಟ್ಬಿಡಿ. ನೋಡಿ ಪಾಪ ಬೇಜಾರಲ್ಲಿ ಕೂತ್ಕೊಂಡಿದೆ, ತುಂಬಾ ದುಃಖ ಪಡ್ತಾ ಇದೆ. ನೀವು ಇದ್ರ ಚಿಂತೆನ ಮಾಡೋದ್ ಬಿಟ್ಬಿಡಿ. ನೀವು ನಿಮ್ ಚಿಂತೆ ಮಾಡಿ. ಮ್ಯಾಚು ಮುಗ್ದೋಗುತ್ತೆ, ನಿಮ್ ಕತೆನೂ ಮುಗ್ದೋಗುತ್ತೆ. ಪತ್ಲು ಏನಾಯ್ತು? ಶುರು ಮಾಡಕ್ ಮುಂಚೆನೆ ಕಥಾ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಖಾಲಿ ಹೊಟ್ಟೆ ನನ್ ತಲೆನೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು. ಏನಾದ್ರೂ ಯೋಲ್ಸೋ ಪತ್ಲು, ಯೋಲ್ಸೋ. ಐಡಿಯಾ ನೋಡಬಿಟ್ಟು ನೀನು ಅವನ್ನ ಫುರ್ಫುರಿ ನಗರಕ್ಕೆ ಏನಾದ್ರೂ ಕಳಿಸ್ಬಿಟ್ರೆ ಅವನು ಟೀ ಹಣ್ಣಿನ ಅಂಗಡಿಯಿಂದ ಸಮೋಸೆ ಎತ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾನೆ ಕಣ. ಜೈ ಹೋ! ಏನ್ ಐಡಿಯಾ ಪತ್ಲ ನಿಂದು. ಇಲ್ಲಿ ನೋಡು ಗಾಡ್ ಬ್ರದರ್, ನಾವಿಂಗನೆ ಎಂತ ಪ್ರಪಂಚಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಹಸೂರೇ ತುಂಬಿಕೊಂಡಿರುತ್ತೆ. ಅಲ್ಲಿ ನವಿಗಳು ಡ್ಯಾನ್ಸ್ ಮಾಡ್ತಿರುತ್ತವೆ, ಹಕ್ಕಿಗಳು ಹಾರಾಡ್ತಾ ಇರುತ್ತವೆ. ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀಯಾ? ಹಾ, ಅರಿಯಾಲಿ ಹಂಗಂದ್ರೆ ಏನು? ನನ್ಗೇನಿದೆ ತೋರ್ಸು ತೋರ್ಸು. ನಮ್ಗೆಲ್ಲಾ ಕಡೆನೂ ಬರೀ ಮಂಜು ಮಂಜೆ ಕಾಣುತ್ತೆ ಭಯ್ಯ. ನೀವು ಅಲ್ಲಿಗೆ ಹೋಗಿ ನಂದೊಂದು ಕೆಲಸ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಫುರ್ಫುರಿ ನಗರಕ್ಕೆ ಹೋಗ್ಬಿಟ್ಟು ಗರ್ಮ ಗರಂ ಸಮೋಸ ತಗೊಂಡ್ಬರ್ಬೇಕಾಗತ್ತೆ. ಸರಿನಾ? ರೆಡಿ, ಸ್ಟಡಿ, ಗೋ! ಟೀ ಅಣ್ಣ ಇಲ್ಲಿ ಕೇಳೋಣ ಇಲ್ಲಿ. ಅದೇ ಇಲ್ಲಿ ನೋಡ್ರಪ್ಪ, ಸಮೋಸ ಹಿಡ್ಕೋರಿ. ಇದನ್ನ ತಗೊಂಡೋಗಿ ಕೊಟ್ಬಿಡ್ರಿಪ್ಪ, ನೀವೇ ತಿನ್ನಂಗಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೋಗಿ, ಮತ್ತೆ ಯಾವತ್ತು ನಮ್ಮ ಆಹಾರನ ಕಲಿಯಕ್ ಬರಬಾರ್ದು, ಅರ್ಥ ಆಯ್ತಾ? ನೀವುಗಳು ಅವಾಗ್ಲೇ ಸತ್ಯನೇ ಸತ್ಯ ಹೇಳಿದ್ರಿ. ನಿಮ್ ಜಗತ್ತು ತುಂಬಾ ಸುಂದರವಾಗಿದೆ. ಅಲ್ಲಿ ತುಂಬಾ ಏನೇನೋ ಇದೆ. ನಾವು ಅನ್ಕೊಳ್ತಾ ಇದ್ವಿ ಇಲ್ಲಿ ಎಲ್ಲಾನು ಪೂರ್ತಿ ಪ್ರಪಂಚ ಇದೇ ತರ ಬರ್ಫಲ್ಲೇ ಇರುತ್ತೆ ಅಂತ. ನೀವು ನಿಜವಾಗ್ಲೂ ಮಹಾನ್ ವ್ಯಕ್ತಿಗಳೇ. ತಗೊಳ್ಳಿ ನಿಮ್ ಸಮೋಸ. ಜೈ ಹೋ! ಅರೆ, ಈ ಸೀಲ್ಸ್ ಎಲ್ಲೋಗಿವೆ? ಆ ಸೀಲ್ ಆಗ್ಲೇ ಓಡೋಗ್ಬಿಟ್ರು. ಸಾರಿ ವೈ, ಬೇಜಾರ್ ಮಾಡ್ಕೋಬೇಡಿ. ಸಮೋಸ.
ಮೋಟು ಪತ್ಲು ನಡೀರಿ ಮ್ಯಾಚ್ ಶುರು ಮಾಡೋಣ. ಇರಿ ಜಕೀರ ರೆಡಿ ನಿನ್ನೆ ಹೇಳಿದ ಆಗ್ತಿದ್ದಾನೆ. ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ಮ್ಯಾಚ್ ಆಡೋಣ ಬನ್ನಿ. ಸ್ನೇಹಿತರೆ, ತೋರಿಸಿ ಅವ್ರಿಗೆ ನಾವು ಏನ್ ಬೇಕಾದ್ರೂ ಮಾಡಕ್ ತಯಾರು ಅಂತ. ಅರೇ ನೀನು ನನ್ ಸೈಡು. ಏಯ್, ಹಂಗೆ, ಅಬ್ಬಾ. ಅಯ್ಯಬ್ಬ. ಅಯ್ಯೋ, ಇನ್ನೊಂದು. ಅಬ್ಬಾ. Very sorry. ಏಯ್. ಇನ್ನು ಒಂದು ಗೋಲ್ ಆದ್ರೆ ನಾವು ಗೆದ್ದು ಬಿಡ್ತೀವಿ. ಇವ್ರನ್ನ ಮತ್ತೆ ಸಾಯಿಸ್ಬಿಡೋಣ. ಏ ಸ್ನೇಹಿತರೆ, ಅವ್ರಿಗೆ ಸಹಾಯ ಮಾಡಿ. ಅವರು ಕೂಡ ನಮ್ ಸ್ನೇಹಿತರು. ಹೇ ನೀವಿಬ್ರು ಹೋಗಿ, ಇನ್ನು ನಾವು ಆಟ ಆಡ್ತೀವಿ. ಮೋಟು ಇದು ಅದೇ ಸೇಲ್ಸ್ ಕಣ, ನಾವು ಬಚಾವ್ ಮಾಡಿದ್ವಲ್ಲ ಅದು. ನಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿರ್ಬೋದು ಕಣ ಈಗ. ಈ ಮೋಟು ಪತ್ಲು ತುಂಬಾ ಹುಷಾರಿದ್ದಾರೆ. ಇಲ್ಲಿಗೆ ಬಂದು ಒಂದಿನನೂ ಆಗಿಲ್ಲ. ಆಲೆ ಸೀಲ್ ಮತ್ತು ಪೆಂಗ್ವಿನ್ ಜೊತೆ ಸ್ನೇಹ ಕೂಡ ಮಾಡಿದ್ದಾರೆ. ಇವರು ಅಂಗಾರನ್ ಕಡೆಯವರು ಅಲ್ವೇ ಅಲ್ಲ. ಸ್ನೇಹಿತರೆ, ಅವ್ರನ್ನ ಗೆಲ್ಲೋದಕ್ ಬಿಡಬಾರ್ದು. ಬರೀ ಒಂದು ಗೋಲ್ ಮಾತ್ರ ಇದೆ, ಅಷ್ಟೇನೆ. ವಾ ವಾ, ಶಬಾಷ್ ಮೋಟು ಪತ್ಲು, ನೀವು ತುಂಬಾ ಜಾದು ಇದ್ದೀರಿ. ಮಾತಿನ ಪ್ರಕಾರ ನಾನು ನಿಮ್ಮನ್ನ ಬಿಡ್ತಾ ಇದ್ದೀನಿ. ಅಂಗಾರಕ ಎಲ್ಲಿದ್ದಾನೆ ಅಂತ ಕೂಡ ಹೇಳ್ತೀನಿ. ಸರ್ದಾರ್ ಅಂಗಾರಕನ್ ಕಡೆಯವ್ರು ಬಂದಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲರೂ ಓಡಿ.
ಓಡಿ ಓಡಿ ನಿಮ್ಮ ಮನೆಗೆ ಹೋಗಿ ಓಡಿ ಎಲ್ರು ಒಂದ್ ಕಡೆ ಇದ್ಬಿಡೋಣ, ಬನ್ನಿ ಬೇಗ. ನನ್ನ ಕೈಲಿ ಓಡಕ್ಕಾಗಲ್ಲ. ಅಯ್ಯೋ, ಈ ಮಂಜಲ್ಲಿ ಎಷ್ಟು ಅಂತ ಓಡ್ಲಿ ನಾನು ಹೇಳು. ಮಾಮನಿ, ಇವತ್ತಿಗೆ ನಮ್ ಕತೆ ಮುಗಿದೋಯ್ತು. ಅಯ್ಯಮ್ಮ, ಡಾಕ್ಟರ್ ಜಡ್ಗಾಗೆ ಈ ಸ್ಕೀಸು ಎಲ್ಲಿಂದ ಸಿಕ್ತು? ಐ ಡಾಕ್ಟರ್, ಈ ಸ್ಕೀಸ್ ಎಲ್ಲಿಂದ ಸಿಕ್ತು ಅಂತ ಹೇಳ್ತೀರಾ? ಅಯ್ಯೋ, ನನ್ ಗೆಳೆಯರ ಇಲ್ಲಿ ಕೇಳ್ರಯ್ಯ, ನನ್ನ ಬ್ಯಾಕ್ ಅಲ್ಲಿ ಈ ಸ್ಕೀಸ್ ಇಟ್ಟಿದೆ ಕೇಳ್ರಯ್ಯ ನಾನು. ಆಮೇಲೆ ಏನಯ್ಯ ಹೇಳಕ್ ಮುಂಚೆನೆ ಹೊಡಿತಾ ಇದೀಯ, ಏನಯ್ಯ ಮಾಡ್ದೆ ನಾ ನಿಮ್ಗೆಲ್ಲಾರು? ಏನ್ ತಪ್ಪದೆ ಅಂತ ಹೇಳ್ರಯ್ಯ. ಅಲ್ಲ, ಸ್ಕೀಸ್ ಬಗ್ಗೆ ನಮ್ಗೆ ಯಾಕೆ ಹೇಳಿಲ್ಲ ನೀವು? ನಾವು ಓಡಿ ಓಡಿ ಎಷ್ಟೊಂದು ಸುತ್ತಾಬಿಟ್ಟಿದ್ವಿ ಅಂತ ಗೊತ್ತಾ? ಅಯ್ಯೋ, ಅವ್ರ ಹತ್ತತ್ರ ಬರ್ತಾ ಇದಾರೆ, ಬನ್ನಿ ಓಡೋಣ ಬೇಗ. ಬಹಳ ದಿನದ ಮೇಲೆ ತುಂಬಾ ಮನೋರಂಜನೆ ಸಿಗ್ತಾ ಇದೆ. ಗೋಲಬಾರು, ಈ ಸರಿ ಕಚ್ಚಿ ಕಾಲ ಕೊಡು. ಬಾಸ್. ವೆರಿ ಗುಡ್ ಪಪ್ಪು. ನೋ, ಅವ್ರ ಹತ್ರನೂ ಕೂಡ ಗಂದಿದೆ. ಮುಗಿಸ್ಬಿಡಿ ಅವ್ರನ್ನ, ಮುಗಿಸ್ಬಿಡಿ, ಎಲ್ಲಾರನ್ನು ಸಾಯಿಸ್ಬಿಡಿ. ಓಕೆ ಬಾಸ್. ನೀವೆಲ್ಲ ನೀವೇ ನಮ್ಮ ಪೈಲಟ್ಗೆ ಶರಣಾಗಿ. ನಂಗೆ ಅನ್ಸುತ್ತೆ ಹಂಗಾರೆ ನಮ್ಮನ್ನ ನೋಡ್ತಾ ಇದ್ದಾನೆ. ಟ್ರೈನೆಲ್ಲ ಕೂತ್ಕೊಂಡು ನಮಗ್ ಕೇಳಿಸ್ಲಿ ಅಂತ ಅವ್ನು ಮಾತಾಡ್ತಾ ಇದ್ದಾನೆ, ಕೇಳಿಸ್ಕೊ. ಅಂಗಾರನ್ ಕೋಪ ಜಾಸ್ತಿ ಮಾಡಿದ್ರೆ ಅಂಗಾರನ್ ಕೈಲಿ ಬೂದಿ ಆಗೋಗ್ತೀರಾ. ಅಂಗಾರ, ಮೋಟು ಬದಲು ಜೋಡಿ ಬಂದಾಗಿದೆ. ಬದುಕು ಆಸೆ ಇದ್ರೆ ಬದುಕು. ಬಾಸ್, ಅನ್ನಿಸ್ತಾ ಇದೆ ಅವರು ಸರೆಂಡರ್ ಆಗಕ್ಕೆ ಬರ್ತಾ ಇದ್ದಾರೆ. ಚಿಂಗಂ ಸರ್ ರೆಡಿ? Yes, I'm coming! Yay! Yay! Yeah! ಅರೆ ಇದೇನಿದು? ಇಂಜಿನ್ ಅಲ್ಲಿ ಬೆಂಕಿ ಬಿದ್ದುಬಿಟ್ಟಿದೆ. ಅಲ್ಲೋ, ಬೆಂಕಿ ಬಿದ್ದುಬಿಟ್ಟಿದೆ ಇಂಜಿನ್ ಅಲ್ಲಿ. ಬೆಂಕಿ ಬಿದ್ದುಬಿಟ್ಟಿದೆ. ಇಲ್ಲ, ನನ್ನ ಪ್ಲೇನ್. ನಾನು ಇವ್ರನ್ನ ಮುಗಿಸ್ಬಿಡ್ತೇನೆ. ಸಮತೋಲನ ಬಾಸ್, ಸಮತೋಲನ. ಅಕ್ಕಿ ಮತ್ತು ಮಂಜುಗಡ್ಡೆಯ ಸಮತೋಲನ ಸರಿ ಇರಬೇಕು ಬಾಸ್. ಸ್ವಲ್ಪ ಆರಾಮಾಗಿ ಬಾಸ್. ಇನ್ನು ಸ್ವಲ್ಪ ಹೊತ್ತಿಗೆ ತುಂಬಾ ಕತ್ಲೆ ಆಗ್ಬಿಡುತ್ತೆ. ಆಮೇಲೆ ಬೆಳಿಗ್ಗೆ ಆದ್ಮೇಲೆ ನಮ್ ಜನ ಹೋಗಿ ಅವ್ರನ್ನ ಹಿಡ್ಕೊಂಡ್ಬರ್ತಾರೆ ಬಾಸ್.
ಏಯ್, ನೀವುಗಳು ತುಂಬಾ ಧೈರ್ಯಶಾಲಿಗಳಾಗಿದ್ದೀರಿ. ನಮ್ಮವರು ನಿಮ್ ಜೊತೆ ಬರ್ತಾರೆ ಮತ್ತು ಅವ್ರು ಎಲ್ಲಿದ್ದಾರೆ ಅಂತ ತೋರಿಸ್ತಾರೆ. ನಾವು ತುಂಬಾ ಸರಿ ಅಲ್ಲಿಗೆ ಹೋಗಿದ್ದೀವಿ, ಬಟ್ ಅವತ್ತಿಂದ ಅವ್ರು ಇವತ್ತರೆಗೂ ಎಲ್ಲೂ ಕಾಣಿಸಿಲ್ಲ. ಆದ್ರೆ ನನಗೊಂದು ವಾದ ಮಾಡು ಮೋಟು ಪತ್ಲು, ನನ್ನ ಸಾಬು ಟೋಬುನ ಕರ್ಕೊಂಡ್ಬರ್ತೀನಿ ಅಂತ. ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ, ನಿಮ್ ಸಾಬು ಮತ್ತೆ ಟೋಬುನ ಖಂಡಿತ ನಿಮ್ಮ ಹತ್ರ ವಾಪಸ್ ಕರ್ಕೊಂಡ್ ಬಂದೇ ಬರ್ತೀವಿ. ಇದು ನಮ್ಮ ಮಾತು ಅಂದ್ರೆ ಮಾತು. ಬೆಟ್ಟದ ಹಿಂದ್ಗಡೆಯಿಂದನೇ ಅವ್ರು ಬರೋದು ಗೊತ್ತಾ ನಿಮಗೆ? ಒಂದ್ ಮಾತು ಹೇಳ, ಅವರು ಎಲ್ಲಿಂದ ಬರ್ತಾರೆ ಹೇಗ್ ಹೋಗ್ತಾರೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಒಂದು ಪಕ್ಕ ಇದೆ, ಅವರು ಆ ಬೆಟ್ಟದ ಹಿಂದೆಯಿಂದ ಮಾತ್ರ ಬರ್ತಾರೆ. ಅವ್ರು ಏನಾದ್ರೂ ಈ ಬೆಟ್ಟದ ಹಿಂದ್ಗಡೆಯಿಂದ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಹೋಗೋದಕ್ಕೆ ಯಾವ್ದಾದ್ರು ಸುರಂಗ ಮತ್ತೆ ರಸ್ತೆ ಇದ್ದೇ ಇರುತ್ತೆ. ನೀವೆಲ್ಲರೂ ಇಲ್ಲಿಗೆ ಬಂದ್ಬಿಟ್ರಿ? ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತ ಸಮಸ್ಯೆಲಿರೋದನ್ನ ಕೇಳಿಸ್ಕೊಂಡ್ ಬಂದ್ರು ಅನ್ನಂಗ ಆಯ್ತು. ಆತರ ಬಂದ್ಬಿಟ್ಟಿದ್ದೀರಾ ನೀವು. ಆ ಬೆಟ್ಟದ ಹಿಂದೆ ಹೋಗೋ ದಾರಿ ನಮಗ್ ಗೊತ್ತಿದೆ. ನಮ್ ಹಿಂದೆ ಬನ್ನಿ, ನೀವು ನಮ್ ಹಿಂದೆ ಬನ್ನಿ. ಬನ್ನಿ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ಭಯಂಕರವಾಗಿರುವಂತ ಈ ತರ ದಾರಿ ನಾನು ನೋಡೇ ಇಲ್ಲ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರು ಅಂದ್ರೆ ಅವರೇ. ಕಷ್ಟ ಕಾಲದಲ್ಲಿ ಯಾರು ಬಂದು ಸಹಾಯ ಮಾಡ್ತಾರೋ ಅವರು. ಬಾಯ್ ಬಾಯ್, ಮತ್ತೆ ಭೇಟಿ ಆಗೋಣ. ನೀವೆಲ್ಲ ಒಳಗಡೆ ಹೋಗಿ, ನಾನು ಇನ್ನು ಉಳಿದವ್ರನ್ನ ಕರ್ಕೊಂಡು ಬರ್ತೀನಿ. ಓಡಿ. ನೋಡಿ, ಆ ಇಬ್ಬರು ಎದ್ದು ಸಾಬು ಮತ್ತೆ ಟೋಬು ಅಂತ ಕಾಣಿಸುತ್ತೆ. ಅಯ್ಯೋ, ಇಲ್ಲಿ ನೋಡ್ರಿ ಗೆಳೆಯರ, ಅಂಗಾರಲ್ಲಿ ಜಾಗ ಒಳ್ಳೆ ಮಿನಿ ಏರ್ಪೋರ್ಟ್ ತರ ಕಾಣಿಸ್ತಾ ಇದೆ ಅಲ್ವಾ? ಮತ್ತೆ ಅಲ್ಲಿ ನೋಡ್ರಿ ಇನ್ವಿಸಿಬಲ್ ಪ್ಲೇನ್. ನಿಮ್ಮಿಬ್ರಿಗೂ ಇನ್ವಿಸಿಬಲ್ ಪ್ಲೇನ್ ಟೆಕ್ನಾಲಜಿ ಚೆಕ್ ಮಾಡೋದಕ್ಕೆ ಇನ್ನು ಎಷ್ಟು ಟೈಮ್ ಬೇಕು? ಎಷ್ಟು ಟೈಮು? ಆ ಟೆಕ್ನಾಲಜಿನ ಪೂರ್ತಿಯಾಗಿ ನಿಮ್ ಪ್ಲೇನ್ ಒಳಗಡೆ ಹಾಕೋದಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸರ್. ಯಾರು ಇನ್ವಿಸಿಬಲ್ ಪ್ಲೇನ್ ತಯಾರು ಮಾಡಿದಾರೋ ಅವರು ಎಲ್ಲ ಡೇಟಾನು ಸೆಕ್ಯೂರ್ ಮಾಡಿಟ್ಟಿದ್ದಾರೆ. ಅದನ್ನ ಟ್ರ್ಯಾಕ್ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಅದನ್ನ ಬೇಗ ಕ್ರ್ಯಾಕ್ ಮಾಡಿಲ್ಲ ಅಂದ್ರೆ ಇನ್ನ ಪೂರ್ತಿಯಾಗಿ ಮುಗಿಸ್ಬಿಡ್ತೀನಿ. ಅರ್ಥ ಆಯ್ತೇನೋ? ನೆನಪಿಟ್ಕೋ, ಈ ಅಂಗಾರನಿಗೇನಾದ್ರೂ ಕೋಪ ಬಂದ್ರೆ ಸುಟ್ಟು ಬೂದಿ ಆಗೋಗ್ಬಿಡ್ತೀಯಾ. ಇಲ್ಲ 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 ಸರ್, ಹಂಗಾರ ಸರ್, ಡೋಂಟ್ ವರಿ ಸರ್, ನಾವು ಫುಲ್ ಟ್ರೈ ಮಾಡ್ತೀವಿ ಸರ್. 1 hour ಅಲ್ಲಿ ಸಾಧ್ಯವಾದಷ್ಟು ಎಲ್ಲ ಮುಗಿಸ್ಬಿಡ್ತೀವಿ ಸರ್. ಕೂಲಾಗಿ ಬಾಸ್, ಕೂಲಾಗಿ. ಮುಂಜುಗಡ್ಡೆ ಮತ್ತು ಬೆಂಕಿ ಸಮತೋಲನ ಕಾಯ್ಕೊಳ್ಳಿ ಬಾಸ್.
ಸರ್ ಇಲ್ಲಿ ನೋಡಿ ಸರ್, ಇನ್ 160 ಮಿನಿಟ್ಸ್ನಲ್ಲಿ ಎಲ್ಲ ಫುಲ್ ಡೌನ್ಲೋಡ್ ಆಗಿಬಿಡುತ್ತೆ ಸರ್. ಡೋಂಟ್ ವರಿ ಸರ್. ಈ ಅಂಗಾರನು ಸಖತ್ ಖತರ್ನಾಕ್ ಅಂತ ಕಾಣುತ್ತೆ. ಏನಾದರೂ ಆಗಲಿ ಅದು ಡೌನ್ಲೋಡ್ ಆಗೋದನ್ನ ನಾವು ತಡಿಲೇಬೇಕು. ಓಕೆ? ಓ ಪತ್ಲು, ನನ್ನ ಗೆಳೆಯರಿ ಕರೆಕ್ಟಾಗಿ ಹೇಳ್ತಾ ಇದೆ ಕಣಯ್ಯ. ನೀವೆಲ್ಲರೂ ಆ ಡೌನ್ಲೋಡನ್ನು ತಡೀರಿ. ನಾನು ಅಂಗಾರ ಮೈಲಿರೋ ಬೆಂಕಿನ ತಡೆಯೋದಕ್ಕೋಸ್ಕರ ಏನಾದರೂ ಒಂದು ಆಂಟಿಡೋಟ್ನ ಕಂಡಿಡ್ದು ಹಿಡ್ತೀನಿ. ನೀವು ಇಲ್ಲಿವರೆಗೆ ಹೆಂಗ್ ಬಂದ್ರಿ? ನಡೀರಿ, ನಡೀರಿ. ಬಾಸ್ ನೋಡಿ, ಮೋಟು ಪತ್ಲು ಇಲ್ಲಿವರೆಗೂ ಬಂದಿದ್ದಾರೆ. ಬನ್ನಿ ಮಹಾನ್ ಅತಿಥಿಗಳೇ. ಮೋಟು ಪತ್ಲು ಜೋಡಿ ಇಲ್ಲಿಗೂ ಬಂದಿದೆನಾ? ಇಲ್ಲಿಗೆ ಹೇಗ್ ಬಂದ್ರಿ ನೀವು? ಒಳಗಡೆ ಬರೋದಕ್ಕೆ ದಾರಿ ಯಾರು ತೋರ್ಸಿದ್ರು? ಗೇಟ್ ಯಾರು ತೆಗ್ದಿದ್ದು? ಗೋಲಾಬಾರು ಕಾಲ ಕಟ್ಟ. ಯತಿ ಬ್ರದರ್, ನನಗೂ ಕಾಲ ಕಟ್ಟ ಮತ್ತೆ ಪತ್ಲಗೊಂದು ಆರೆಂಜು ಮತ್ತೆ ಚಿಂಗಮ್ ಸರ್ ತಮ್ಗೇನ್ ಬೇಕು ಸರ್? ಗೋಲಾಬಾರು ಏನ್ ಮಾಡ್ತಾ ಇದೀಯಾ? ಅವ್ರು ಇಲ್ಲಿಗೆ ಪಾರ್ಟಿಗೆ ಬಂದಿಲ್ಲ. ಇದನ್ನ ಹೇಳಿ ನೀವು ಒಳಗಡೆ ಹೇಗ್ ಬಂದ್ರಿ? ಮೋಟು ಪತ್ಲು ಜೋಡಿ ಎಂತ ಬಿರುಗಳನ್ನ ಎದುರಿಸ್ಕೊಂಡು ಒಳಗಡೆ ಬರುತ್ತೆ, ಸುಂಟ್ರುಗಳನ್ನ ಸೀಳ್ಕೊಂಡು ಒಳಗಡೆ ಬರುತ್ತೆ. ಸಮುದ್ರದಲ್ಲಿ ರಸ್ತೆನೆ ಮಾಡ್ಬಿಡ್ತೀವಿ, ಭೂಮಿನ ಸೀಳ್ಕೊಂಡು ಬರ್ತೀವಿ. ನದಿನೇ ಇರ್ಲಿ, ನಾಲೆನೇ ಇರ್ಲಿ, ಬೆಟ್ಟನೇ ಇರ್ಲಿ, ಪರ್ವತನೇ ಇರ್ಲಿ. ಇವರೆಲ್ಲ ಸುಮ್ಮನಿರೋದು ಕೇಳು, ಇಲ್ಲಾಂದ್ರೆ ಅಂಗಾರ ಇವರೆಲ್ಲಾರನ್ನೂ ಸುಟ್ಟು ಭಸ್ಮ ಮಾಡ್ಬಿಡ್ತಾನೆ. ಮೋಟು ಪತ್ಲು ಮನಸ್ಸು ಮಾಡಿದ್ರೆ. ಮೋಟು ಸುಮ್ಮನೆ ಇರೋ. ಈಗ ಅಂಗಾರ ಹಿಂಗೆಲ್ಲ ಗೊತ್ತಾಗ್ಬಿಟ್ಟಿದೆ ಕಣ. ಮೋಟು ಪತ್ಲು ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದಾರೆ ಅಂತ. ಬಾಸ್ ಸಮತೋಲನ ಮಾಡ್ಕೊಳ್ಳಿ ಬಾಸ್. ನೀವು ಫಸ್ಟ್ ಮಾತಾಡಿ ಬಾಸ್, ಮಾತಾಡಿ. ಮೋಟು ಪತ್ಲು ಏನಾದ್ರೂ ಮಾಡ್ತಾರಲ್ವಾ? ಇವತ್ತು ನೋಡ್ತೀನಿ ಮೋಟು ಪತ್ಲು ಜೋಡಿ ಒಬ್ರಿಗೋಸ್ಕರ ಒಬ್ರು ಏನಾದ್ರೂ ಮಾಡ್ತಾರೆ ಅಲ್ವಾ? ಇವತ್ತು ಇವ್ರ ಫ್ರೆಂಡ್ಶಿಪ್ ನ ಟೆಸ್ಟ್ ನಡೆಯುತ್ತೆ. ನಡೀರಿ ನೋಡೋಣ. ಪತ್ಲು, ಇವತ್ತು ತೋರ್ಸು ನಿಮ್ಮ ದೋಸ್ತಿಯ ದಮ್ಮನ. ನೀನು ಓಡೋಗಿ ಮುಂದೆ ಇರೋ ದಾರಿನ ಕ್ರಾಸ್ ಮಾಡಬೇಕು. ಮಧ್ಯದಲ್ಲಿ ಒಡೆದಿರೋ ಮಂಜುಗಡ್ಡೆ ಇದೆ, ಅದ್ರ ಮೇಲೆ ನಿನ್ ಕಾಲಿಟ್ರೆ ನಿನ್ ಕತೆ ಮುಗೀತು. ಮತ್ತೆ ಇಲ್ಲಿಂದ ಓಡಿಲ್ಲ ಅಂದ್ರೆ ಮೋಟುನ ಕತೆ ಮುಗಿಯುತ್ತೆ. ನೋಡು, ಬೆಂಕಿ ಅವನ ಹತ್ರ ಹೋಗ್ತಾ ಇದೆ. ಓಕೆ, ರೆಡಿ, ಸ್ಟಡಿ, ಗೋ. ಬೇಡ ಪತ್ಲು, ಈ ಮಂಜಿಗಡ್ಡೆ ಮೇಲೆ ಓಡ್ ಬರ್ಬೇಡ ಪತ್ಲು. ಮೋಟು, ನಿನ್ನ ಬೆಂಕಿ ಪಾಲಾಗೋದಕ್ಕೆ ನಾನ್ ಖಂಡಿತ ಬಿಡಲ್ಲ ಕಣ. ನಾನ್ ಬಂದೇ ಬರ್ತಾ ಇದ್ದೀನಿ. ಪತ್ಲು ಬೇಡ ಕಣೋ, ಪ್ಲೀಸ್. ನನಗೋಸ್ಕರ ನಿನ್ ಜೀವ ಕೊಡ್ಬೇಡ ಕಣೋ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನನಗೆ ಅಳು ಬರ್ತಾ ಇದೆ. ಪತ್ಲು,
ನೋಡು ಹೊಡೆದೋಯ್ತು ಮೋಟು ಪತ್ಲುನ ಜೋಡಿ. ಈ ಅಂಗಾರಕನ್ಗೆ ಕೋಪ ಬರ್ಸಿದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀರಾ. ಅಂಗಾರ, ಮೋಟು ಪತ್ಲು ಜೋಡಿನ ಜಗತ್ತಿನಲ್ಲಿರೋ ಯಾವುದೇ ಶಕ್ತಿ ದೂರ ಮಾಡಕ್ ಆಗೋದೇ ಇಲ್ಲ. ಮೋಟು! ನಿಮ್ಮಿಂದ ತುಂಬಾ ಉಪಕಾರ ಆಗುತ್ತೆ. ನಮ್ಮನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ನನ್ನ ಸ್ನೇಹಿತರೆ, ಥ್ಯಾಂಕ್ ಯು. ನನ್ನ ಪ್ರೀತಿಯ ಪೆಂಗ್ವಿನ್ಸ್ ಮತ್ತೆ ಸೀಲ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್. ಬಹಳ ಸಂತೋಷ ಆಯ್ತು. ಅರೆ ಮೊಟ್ಟು, ನೀನಾಕು ನೀರೊಳಗಡೆ ಬಂದ್ಬಿಟ್ಟೆ? ಅರೆ, ನೀನ್ ಒಬ್ಬನೇ ನೀರೊಳಗಡೆ ಮುಳುಗೋದಕ್ಕೆ ನಾನು ಬಿಟ್ಬಿಡ್ತೀನ ಹೇಳು? ನೀನಿಲ್ದೆ ನನ್ನ ಬದುಕು ಏನ್ ಪ್ರಯತ್ನ ಪತ್ಲು. ಮೋಟು ಪತ್ಲು ಒಬ್ಬರನ್ನ ಬಿಟ್ಟು ಇರೋದೇ ಇಲ್ಲ. ನಡಿಯೋ ಪತ್ಲು, ನಡಿಯೋ. ಈಗ ಅಂಗಾರಂಗ್ ಹೋಗಿ ಹೇಳೋಣ ಮೋಟು ಪತ್ಲು ಜೋಡಿ ಏನು ಅಂತ. ನಾವು ಭೂತವಾಗಿ ಬಂದ್ಬಿಟ್ಟಿದ್ದೇವೆ. ಮೋಟು ಪತ್ಲು ಭೂತ ಆಗಿ ಬಂದಿದ್ದಾರೆ. ನನ್ನ ಹತ್ರ ಬರಬೇಡಿ, ನನ್ನ ಹತ್ರ ಬರಬೇಡಿ. ಜಯ ಆಂಜನೇಯ, ಸರ್ಕಲ್ ಮಾರಮ್ಮ, ಅಮ್ಮ ತಾಯಿ ದೊಡ್ಡಮ್ಮ, ನೀನೇ ಕಾಪಾಡು. ಗಸಿಟರಮ್ಮ, ನಾವು ಬೂತ್ಗಳೆಲ್ಲ ಕಣ, ನಾವು ಮೋಟು ಪತ್ಲು, ನಾವು ಬಚಾವಾಗಿ ಬಂದ್ಬಿಟ್ಟಿದೀವಿ. ಈಗ ನಾವು ಆ ಅಂಗಾರಿನ ಕಥೆನ ಮುಗಿಸ್ಬೇಕಾಗಿದೆ ಅಷ್ಟೇ. ಅರೆ, ನೀವು ನಮ್ಮನ್ನ ಹೆದರ್ಸ್ಬಿಟ್ಟಿದ್ರಿ. ಡಾಕ್ಟರ್ ಜಡ್ಕ ತಂಪಾಡಿ ತಾವು ಕೆಲಸ ಮಾಡ್ತಾ ಇದ್ದಾರೆ ಬಚ್ಚಿಗಳು. ಡಾಕ್ಟರ್, ಇನ್ನು ಎಷ್ಟೊತ್ತಾಗ್ಬೋದು? ಅಯ್ಯೋ, ಇಲ್ಲ ಸ್ವಲ್ಪ ಹೊತ್ತು ನನ್ ಗೆಳೆಯ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅಂಗಾರಕ್ಕನ್ ಬೆಂಕಿ ಆಂಟಿಡೋಟು ತಯಾರಾಗ್ಬಿಡುತ್ತೆ ಕಣಯ್ಯ. ನೀವು ಇಷ್ಟೊತ್ತಕ್ಕ ಸುತ್ತಾಡ್ಕೊಂಡೇ ಇದ್ರಾ? ಅಯ್ಯೋ, ಮೊಟ್ಟು, ಇನ್ನು 10 ನಿಮಿಷ ಕಣ ಬಾಕಿ ಇರೋದು. ನಾವು ವೈರ್ನ ಕಿತ್ತಾಕ್ಲೇಬೇಕು. ಅಂಗಾರ, ನಾವು ಬಂದಿದ್ದೀವಿ. ಇವರಿಬ್ರು ಮತ್ತೆ ಬಂದ್ರ? ಇವರಿಬ್ರು ಬದುಕಿದ್ದಾದ್ರು ಹೇಗೆ? ಸಾಯಿಸ್ಬಿಡಿ ಅವ್ರನ್ನ.
ನಿಮ್ಮಿಬ್ರನ್ನು ಸಾಯಿಸ್ಬಿಡ್ತೇನೆ. ಬಾರು ಅವ್ರನ್ನ ಮುಗಿಸ್ಬಿಡಿ ಅನ್ನೋ ಫ್ಲೇವರ್ ಯಾವುದೂ ಇಲ್ಲ. ಕಚ್ಚಿ ಕ್ಯಾರಿಕೊಡ್ಲಾ? ನಾನು ಐಸ್ ಕ್ಯಾಂಡಿ ಕೇಳ್ತಾ ಇಲ್ಲ. ಮೋಟು ಪತ್ಲುನ ಮುಗಿಸ್ಬಿಡಿ. ಸಾಬು ಸಾಬು ನನ್ ಮಕ್ಳೇ, ಅಪ್ಪಾಜಿ 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 ಅರೇ, ಈ ಫ್ಯಾಮಿಲಿ ಡ್ರಾಮಾ ಎಲ್ಲಿವರೆಗೂ ನಡೆಯುತ್ತೆ? ಮುಗಿಸ್ಬಿಡಿ ಅವ್ರನ್ನ. ಒಳ್ಳೇದು ಇದ್ರಲ್ಲೇ ಇದೆ. ನಾವು ಇನ್ವಿಸಿಬಲ್ ಪ್ಲೇನ್ ತಗೊಂಡು ಇಲ್ಲಿಂದ ಹೊಡೋಗ್ಬಿಡೋಣ. ಈ ಜಗಳ ಎಲ್ಲ ಮುಗಿದ್ಮೇಲೆ ಇಲ್ಲಿ ವಾಪಸ್ ಬರೋಣ. ಇಲ್ಲ ಅಂದ್ರೆ ಇನ್ವಿಸಿಬಲ್ ಪ್ಲೇನ್ ಹೋಗ್ಬಿಡುತ್ತೆ ಬಾಸ್. ಓಕೆ, ನೀನ್ ಸರಿಯಾಗಿ ಹೇಳ್ತಾ ಇದೀಯಾ. ಬಾಯ್ ಬಾಯ್ ಮೋಟು. ಹಂಗಾರೆ ಇನ್ವಿಸಿಬಲ್ ಪ್ಲೇನ್ ತಗೊಂಡೋಗ್ತಾ ಇದ್ದಾರೆ. ಮೋಟು ಪತ್ಲು, ನಿಮ್ ಈ ಸಹಾಯನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ತುಂಬಾ ತುಂಬಾ ಧನ್ಯವಾದಗಳು. ಜಲ್ದಿ ಹೋಗಿ ಅಂಗಾರನ್ನ ಹಿಡ್ಕೊಳ್ಳಿ. ಹೋಗಿ ಹೋಗಿ. ಇಬ್ರು ಮತ್ತೆ ಸಿಕ್ಕಿದ್ ತುಂಬಾ ಒಳ್ಳೇದಾಯ್ತು. ಮತ್ತೆ ಸಿಗೋಣ. ಮತ್ತು ಒಂದ್ ಕೆಲಸ ಮಾಡೋ, ಎಲ್ರು ಒಂದೊಂದ್ ಪ್ಲೇನ್ ತಗೊಂಡು ಅವ್ನ್ ಫಾಲೋ ಮಾಡೋಣ. ಬನ್ನಿ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಇದು ಅಂಗಾರಿಗೆ ತಿನ್ನಿಸ್ಬಿಟ್ರೆ ಅವ್ನ ಒಳಗಡೆ ಇರೋ ಬೆಂಕಿ ಆಚೆ ಬಂದ್ಬಿಟ್ಟು ಅವನಿಗೆ ಐಸ್ತಾಗ್ಬಿಡ್ತಾನೆ ಗೆಳೆಯ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಬೇಗ ಒಂದು ಏರೋಪ್ಲೇನ್ ತಗೊಂಡು ನೀವು ಬಂದ್ಬಿಡಿ. ಫುರ್ಫುರಿ ನಗರ ಜನಗಳಿಗೆ ನಿಜವಾದ ಶೋ ಅಂದ್ರೆ ಇವತ್ತೇ ಅಣ್ಣ. ಸ್ನೇಹಿತರೆ, ಒಬ್ಬರ ಮೇಲೆ ಒಬ್ಬರು ಬಂದ್ಬಿಡಿ. ಒಂದ್ಸರಿ ಅವಕಾಶ ಸಿಕ್ಕಿದ್ರೆ ಸಾಕು. ಓಕೆ, ಕಮಾನ್, ಸ್ಪೀಡ್, ಮೋರ್ ಸ್ಪೀಡ್, ಮೋರ್ ಸ್ಪೀಡ್. ಮತ್ತು ಹಂಗಾರ ಏನಾದ್ರು ಕಾಣಿಸುತ್ತಾ? ಇಲ್ಲ ಮಟು. ಅವ್ನು ನನ್ನ ಕಣ್ಣು ಕಾಣಿಸೋದೇ ಇಲ್ಲ ಅಂದ್ರೆ ಅವನ್ನ ಹೊಡೆದಾಕೋದಾದ್ರಿ ಹೆಂಗೆ? ಮಾಮನಿ ಹೇಳೋ ಹೇಳೋ. ಮತ್ತು ಖಾಲಿ ಹೋಟೆಲ್ ತಲೆ ಓಡ್ತಿಲ್ಲ ಕಣೋ. ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ, ಅವನ್ನ ಹೇಗೆ ಹಿಡಿಯೋದು ಅಂತ. ಐಡಿಯಾ? ಕಲರ್ ಸ್ಮೋಕ್ ತೋರ್ಸೋದಿಕ್ಕೆ ಈ ಪ್ಲೇನ್ ಅಲ್ಲಿ ಕಲರ್ ಇದೆ. ಇಲ್ಲಿ ನೋಡು, ಇದು ಕಲರ್ ಬಟನ್. ಡಾಕ್ಟರ್ ಜಟ್ಕಾ, ಚಿಂಗನ್ ಸರ್, ಗಸಿಟರಾಮ, ಕಲರ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಆಕಾಶದಲ್ಲಿ ಪೂರ್ತಿ ಕಲರ್ಗಳೇ ಕಾಣ್ಲಿ. ಏನ್ ಮಾಡಿದ್ರು ಇವರು? ನನ್ನ ಪ್ಲೇನ್ ಕಾಣೋದಕ್ಕೆ ಶುರು ಆಗೋಗ್ಬಿಡ್ತಲ್ಲ. ಇಲ್ಲ ಇಲ್ಲ, ಇದು ವಿಸಿಬಲ್ ಆಗೋಗ್ಬಿಡ್ತಲ್ಲ.
ನಾನು ಮೋಟು ಪತ್ಲನ್ನ ಬಿಡೋದಿಲ್ಲ. ಎಷ್ಟು ಸರಿ ಹೇಳಿ ಸಮತೋಲನ ಸಮತೋಲನ, ಬೆಂಕಿ ಮತ್ತು ಮಂಜಿನ ಸಮತೋಲನದಲ್ಲಿ ಇಟ್ಕೊಳ್ಳಿ. ಎಷ್ಟು ಸರಿ ಹೇಳೋದು ನಿಮ್ಗೆ? ನೀವು ನಿಮ್ ಪ್ಲೇನ್ನೇ ಸುಟ್ಟಾಕ್ಬಿಡ್ತೀರಾ. ಅಯ್ಯಪ್ಪ, ಬೇಗ ಪ್ಯಾರಾಶೂಟ್ ಓಪನ್ ಮಾಡಿ. ಅಮ್ಮ. ಅಯ್ಯೋ, ನನಗೆ ಅನ್ಸುತ್ತೆ ಪ್ಯಾರಾಶೂಟ್ ಓಪನ್ ಆಗಲ್ಲ ಅಂತ. ಮೋಟು ಪತ್ಲು ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾರೆ. ಪ್ಲೈನ್ ಮೇಲ್ಗಡೆನೆ ನಿಂತಿದ್ದಾರೆ ನೋಡಿ. ನೀವೇ ನೋಡ್ಕೊಳ್ಳಿ ಅವ್ರನ್ನ. ನಾನು ಅವರಿಬ್ಬರನ್ನ ನೋಡ್ಕೊಳ್ತೀನಿ, ನೀನು ಪ್ಲೇನ್ ನಡೆಸು ಬಾ. ಇವತ್ತು ನೀನು ಬದುಕಿ ವಾಪಸ್ ಹೋಗೋದಿಲ್ಲ. ಬಾ ಬಾಸ್, ಕೂಲ್ ಆಗಿ ಬಾಸ್. ಬೆಂಕಿ ಮತ್ತು ಮಂಜಿಗಡ್ಡೆಯ ಸಮತೋಲನ ಕಾಯ್ಕೊಳ್ಳಿ ಬಾಸ್, ಸಮತೋಲನ ಕಾಯ್ಕೊಳ್ಳಿ. ಪತ್ಲೂಜಿ, ನೀವು ಪ್ಲೈನ್ ಓಡಿಸಿ, ನಾನು ಬೆಂಕಿ ಮತ್ತು ಮಂಜುಗಡ್ಡೆನ ಸಮತೋಲನ ಕಾಪಾಡಬೇಕಾಗಿದೆ. ಇಲ್ಲಾಂದ್ರೆ ನಮ್ಮ ಕತೆ ಮುಗ್ದೋಗ್ಬಿಡುತ್ತೆ. ಮತ್ತು ಹೇಗಾದ್ರೂ ಮಾಡಿ ಡಾಕ್ಟರ್ ಚಟ್ಕಾದ ಆಂಟಿಡಾಟ್ನ ಅವ್ನ ಬಾಯೊಳಗೆ ಹಾಕ್ಬಿಡು. ಓಕೆ, ನಾನು ಪ್ಲೇನ್ ನಾನು ನೋಡ್ಕೋತೀನಿ. ಇವತ್ತು ನೀನು ಬದುಕಿ ವಾಪಸ್ ಹೋಗೋದಿಲ್ಲ. ಬಾ ಬಾ ನೀನು. ಸಮತೋಲನ ಕಾಯ್ಕೊಳ್ಳಿ ಬಾಸ್. ಬೆಂಕಿ ಮತ್ತು ಮಂಜುಗಡ್ಡೆ ಸಮತೋಲನ ಕಾಯ್ಕೊಳ್ಳಿ. ಸಮತೋಲನ ಕಾಯ್ಕೊಳ್ಳಿ ಬಾಸ್, ಸಮತೋಲನ ಕಾಯ್ಕೊಳ್ಳಿ. ಬಾಯ್ ಬಾಯ್ ಹಂಗಾರ ಬಾಯ್ ಬಾಯ್. ನನ್ನ ದೇಹಕ್ಕೆ ಏನಾಗ್ತಾ ಇದೆ? ನನಗೇನಾಗ್ತಾ ಇದೆ? ಇಲ್ಲ ಇಲ್ಲ ಇಲ್ಲ. ನಾವು ಬರ್ತಾ ಇದ್ದೀವಿ. ನೋಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೇನೆ ಆಗಿದೆ. ಎಲ್ಲ ಒಳ್ಳೇದಕ್ಕೋಸ್ಕರನೇ ಆಗುತ್ತೆ. ನನಗೂ ಈ ಸಮತೋಲನ ಮಾಡಿ 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 ಸಾಕಾಗ್ಬಿಟ್ಟಿದೆ. ಸರ್, ಇಲ್ಲಿ ನೋಡಿ, ಮೋಟು ಪತ್ಲು ನಿಮ್ಮ ಇನ್ವಿಜುವಲ್ ಪ್ಲೈನ್ ನ ತಂದುಬಿಟ್ಟಿದ್ದಾರೆ. ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಅದು ಕಮ್ಮಿನೇ ಆಗುತ್ತೆ. ಮೋಟು, ಏನಿದು? ನನ್ನ ಅರ್ಥ ಏರಿದು? ಇವನು ಹಂಗಾರೆ ಸರ್, ನಿಮ್ ಪ್ಲೇನ್ ಇವನೇ ಕಳ್ತನ ಮಾಡಿದ್ದು. ಮತ್ತೆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ಕತೆ ಸರ್. ಎಲ್ಲ ವಿಷಯನೂ ಆರಾಮಾಗಿ ಕುತ್ಕೊಂಡು ಹೇಳ್ತೀನಿ. ಅದಕ್ಕೆ ಮುಂಚೆ ಸಖತ್ ಹಸುವಾಗ್ತಿದೆ ಸರ್. ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಸಖತ್ ಗರ್ಮ ಗರ್ಮ ಸಮೋಸ ತಿನ್ಬಿಡ್ತೀನಿ ಸರ್.
Watch India's largest kids library only on Jio Hotstar. Download the app now.